ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮರಲ್ ಸ್ಟೋರೀಸ್. ವಿಚ್ಛೇದಿತ ಹೆಂಡತಿಗೆ ಜೀವನಾಂಶ ಕೊಡಲು ಅವಳ ಮನೆಗೆ ಹೋದ ಗಂಡನಿಗೆ ಹೆಂಡತಿ ಕೊಟ್ಟ ಶಾಕ್ ಹೇಗಿತ್ತೆಂದರೆ, ಅವಳನ್ನು ನೋಡಿ ಅವನು ದಂಗಾಗಿ ಹೋದ. ಸಾಯಂಕಾಲ ಸುಮಾರು 4 ಗಂಟೆಯ ಸಮಯದಲ್ಲಿ ತನ್ನ ಹೊಸ ಕಾರಿನಲ್ಲಿ ವಿಜಯ್ ಸಂಧ್ಯಾ ಮನೆಗೆ ಬಂದಿದ್ದ. ಕೋರ್ಟಿನಲ್ಲಿ ನಿಶ್ಚಯಿಸಿದ ದುಡ್ಡನ್ನು ತೆಗೆದುಕೊಂಡು ವಿಜಯ್ ಅಂದುಕೊಳ್ತಾ ಇದ್ದ, ಈ ದಿನ ಇವಳ ಅಹಂಕಾರ ಮುರಿಯಬೇಕು. 8 ತಿಂಗಳಾಯಿತು ನಾವಿಬ್ರು ಬೇರೆ ಬೇರೆಯಾಗಿ. ಇಷ್ಟೊತ್ತಿಗೆ ಒಂದು ತುತ್ತಿನ ಊಟಕ್ಕೂ ಅವಳು ಪರದಾಡ್ತಾ ಇರ್ತಾಳೆ. ಅವಳು ನನ್ನ ದುಡ್ಡಿಗಾಗಿ ಎಷ್ಟೋ ಆಸೆಯಿಂದ ಎದುರು ನೋಡುತ್ತಾ ನನ್ನ ಮುಂದೆ ಕೈ ಚಾಚಿ ಬೇಡಿಕೊಳ್ತಾಳೆ. ಈ ದಿನ ಈ ದುಡ್ಡನ್ನು ಅವಳ ಮುಖದ ಮೇಲೆ ಎಸಿತೀನಿ, ಆಗ ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನವಾಗುತ್ತೆ ಅಂತ ಅಂದುಕೊಂಡು ಆ ಮನೆಯ ಬಳಿ ಹೋಗ್ತಾನೆ. ಸಂಧ್ಯಾ ಮನೆಯ ಬಾಗಿಲು ಸ್ವಲ್ಪ ತೆರೆದೇ ಇತ್ತು. ವಿಜಯ್ ಜೋರಾಗಿ ಕೋಪವಾಗಿ ಕೂಗ್ತಾನೆ, ಸಂಧ್ಯಾ ಹೊರಗೆ ಬಾ ಅಂತ. ಆದರೆ ಸಂಧ್ಯಾ ಹೊರಗೆ ಬರಲಿಲ್ಲ. ಅಲ್ಲಿ ಯಾರೂ ಅವನಿಗೆ ಕಾಣಿಸ್ಲಿಲ್ಲ. ಯಾರೂ ಅವನಿಗೆ ಉತ್ತರ ಸಹ ಕೊಡಲಿಲ್ಲ. ವಿಜಯ್ ಈಗ ಬಾಗಿಲು ತಳ್ಳಿಕೊಂಡು ಮನೆಯೊಳಗೆ ಹೋಗ್ತಾನೆ. ಅಲ್ಲಿ ಅವನ ಕಣ್ಣ ಎದುರುಗಡೆ ಇದ್ದ ದೃಶ್ಯವನ್ನು ನೋಡಿ ಅವನ ಕಾಲ ಕೆಳಗೆ ಭೂಮಿ ಕುಸಿದ ಹಾಗೆ ಆಗಿತ್ತು. ಆ ಮನೆಯಲ್ಲಿ ಕೆಲವು ಜನ ಹೆಂಗಸರು ಕೆಲಸ ಮಾಡ್ತಾ ಇದ್ರು, ಕೆಲವು ಜನ ಗಂಡಸರು ಪ್ಯಾಕಿಂಗ್ ಕೂಡ ಮಾಡ್ತಾ ಇದ್ರು. ಅಲ್ಲೇ ಸಂಧ್ಯಾ ಯಾರ ಜೊತೆಯೋ ಫೋನಿನಲ್ಲಿ ಮಾತನಾಡ್ತಾ ಇದ್ಲು. ಅವಳು ಹೇಳ್ತಾ ಇದ್ಲು, ಖಂಡಿತ ಸರ್, ನಿಮ್ಮ ಆರ್ಡರ್ ಇವತ್ತು ಸಾಯಂಕಾಲಕ್ಕೆಲ್ಲ ನಾನು ಕಳಿಸ್ಕೊಡ್ತೀನಿ, ಪ್ಯಾಕಿಂಗ್ ನಡೀತಾ ಇದೆ ಅಂತ ಹೇಳಿ. ವಿಜಯ್ ಇದನ್ನೆಲ್ಲ ನೋಡಿ ಅವನು ಒಂದು ಕ್ಷಣ ಶಾಕ್ ಆಗಿ ನಿಂತುಕೊಂಡಿದ್ದ. ಅವನಿಂದ ಇದನ್ನೆಲ್ಲ ನಂಬಲು ಸಹಿಸಿಕೊಳ್ಳಲು ಸಹ ಸಾಧ್ಯವಾಗಲಿಲ್ಲ. ಅವನು ಈಗ ತುಂಬಾ ಕೋಪವಾಗಿ ಮುಂದೆ ಬಂದು ಅಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗರನ್ನು ಗದರಿಸಿ ಅಲ್ಲಿಂದ ತಳ್ಳುತ್ತಾ ಸಂಧ್ಯಾಳ ಬಳಿ ಹೋಗ್ತಾನೆ. ಸಂಧ್ಯಾ, ನಿನಗೆ ಕಿವಿ ಕೇಳಿಸೋದಿಲ್ವಾ? ನಾನು ಬಂದಿದ್ದೀನಿ, ನಿನ್ನ ಗಂಡ ಅಂತ ಕೂಗ್ತಾನೆ. ಅವನ ಧ್ವನಿ ಕೇಳಿ ಅಲ್ಲಿದ್ದ ಎಲ್ಲ ಕೆಲಸಗಾರರು ಗಾಬರಿಯಾಗಿ ಹಾಗೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಈಗ ಸಂಧ್ಯಾ ವಿಜಯ್ನನ್ನೇ ನೋಡುತ್ತಾ, ನಮ್ಮಿಬ್ಬರಿಗೂ ಈಗ ವಿಚ್ಛೇದನವಾಗಿದೆ. ಈಗ ನೀವು ನನ್ನ ಗಂಡ ಅಲ್ಲ. ನಿಮ್ಮ ಈ ದುಡ್ಡು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ. ನಿಮ್ಮ ಈ ದುಡ್ಡಿನ ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ತಾಳೆ. ಈ ಮಾತುಗಳನ್ನು ಕೇಳಿದ ತಕ್ಷಣ ವಿಜಯ್ ಕೋಪದಿಂದ, ನಿನಗೆ ಇಷ್ಟೊಂದು ಅಹಂಕಾರನ? ಆಫ್ಟರ್ ಆಲ್ ಈ ಸಣ್ಣ ವ್ಯಾಪಾರಕ್ಕೆ ನಿನಗೆ ಇಷ್ಟೊಂದು ದುರಹಂಕಾರ ಬಂದುಬಿಟ್ಟಿದೆಯಾ? ಅವನು ಕಠೋರವಾಗಿ ನಗುತ್ತಾ, ಇಷ್ಟಕ್ಕೂ ಇಷ್ಟೊಂದು ದುಡ್ಡು ನಿನ್ನ ಬಳಿ ಹೇಗೆ ಬಂತು? ನಿನಗೆ ಯಾರು ಸಹಾಯ ಮಾಡಿದ್ರು? ಯಾರ ಬಳಿ ಏನು ಕೊಟ್ಟು ನೀನು ಇದನ್ನೆಲ್ಲ ತಗೊಂಡೆ? ಈಗ ವಿಜಯ್ ಸಂಧ್ಯಾಳ ಚರಿತ್ರೆಯ ಬಗ್ಗೆ ಬೆರಳು ಮಾಡಿ ತೋರಿಸ್ತಾ ಇದ್ದ. ಸಂಧ್ಯಾ ಅವಳಿಗೆ ಈ ಮಾತುಗಳನ್ನು ಕೇಳಿ ತುಂಬಾ ಕೋಪ ಬರ್ತಾ ಇತ್ತು. ಆದರೆ ಸಂಧ್ಯಾ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ಮೌನವಾಗಿ ತಲೆ ಬಗ್ಗಿಸಿಕೊಂಡಿದ್ಲು. ಏನು ಸಂಧ್ಯಾ, ನನ್ನ ಪ್ರಶ್ನೆಗಳಿಗೆ ನಿನ್ನ ಬಳಿ ಉತ್ತರವಿಲ್ವಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಷ್ಟಕ್ಕೂ ನಿನ್ನ ಜೀವನದಲ್ಲಿ ನೀನು ಏನು ಮಾಡಿಕೊಂಡ್ರೆ ನನಗೇನು? ನಿನ್ನ ಬಗ್ಗೆ ನನಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ. ನಿನ್ನ ಬಗ್ಗೆ ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಕೂಡ ನನಗಿಲ್ಲ. ಈ ಮಾತುಗಳನ್ನು ಹೇಳುತ್ತಾ ಅವನು ಸಂಧ್ಯಾಳನ್ನು ನೀಚವಾಗಿ ನೋಡಿ ಹೊರಗೆ ಹೋಗಲು ಮುಂದಾಗ್ತಾನೆ. ಆಗಲೇ ಸಂಧ್ಯಾ ಹೇಳ್ತಾಳೆ, 1 ನಿಮಿಷ ನಿಂತ್ಕೊಳ್ಳಿ ವಿಜಯ್, ಇಷ್ಟು ಬೇಗ ಯಾಕೆ ಹೊರಟು ಹೋಗ್ತಾ ಇದ್ದೀರಾ? ಅಷ್ಟೊಂದು ಅವಸರ ಏನಿದೆ? ಹೇಗಿದ್ರು ನನ್ನ ಮನೆಯನ್ನು ಹುಡುಕಿಕೊಂಡು ಇಷ್ಟು ದೂರ ಬಂದಿದ್ದೀರಾ, ಇದನ್ನು ನೋಡಿಕೊಂಡು ಹೋಗಿ. ಸಂಧ್ಯಾ ಮಾತು ಕೇಳಿ ವಿಜಯ್ ಅಲ್ಲೇ ನಿಂತು ಬಿಟ್ಟ. ಅವನು ಕೋಪವಾಗಿ, ನೀನು ಇನ್ನು ನನಗೆ ಏನು ತೋರಿಸಲು ಬಾಕಿ ಇದೆ? ನಿನ್ನ ಈ ನಾಟಕೀಯ ಬದುಕನ್ನು ನೋಡುವ ಅವಶ್ಯಕತೆ ನನಗಿಲ್ಲ. ಸಂಧ್ಯಾ ನಗುತ್ತಾ ಹೇಳಿದ್ಲು, 1 ಸಾರಿ ನೋಡಿಕೊಂಡು ಹೋಗಿ. ಅದನ್ನು ನೋಡಿದ ಮೇಲೆ ನಿಮ್ಮ ಅಹಂಕಾರ, ನಿಮ್ಮ ಗರ್ವ ಹೋಗಲಿಲ್ಲ ಅಂದ್ರೆ ಆಮೇಲೆ ಹೇಳಿ. ಈ ಮಾತುಗಳನ್ನು ಕೇಳಿ ವಿಜಯ್ನ ಹೃದಯ ಬಡಿತ ಜೋರಾಗ್ಬಿಟ್ಟಿತ್ತು. ಇಷ್ಟಕ್ಕೂ ಇವಳು ನನಗೆ ಏನು ತೋರಿಸಬೇಕು ಅಂದುಕೊಳ್ತಾ ಇದ್ದಾಳೆ? ಇವಳು ತೋರಿಸಿದ್ದನ್ನು ನೋಡಿ ನನಗೆ ಹೇಗೆ ಶಾಕ್ ಆಗುತ್ತೆ? ನಾನು ಯಾಕೆ ಗಾಬರಿ ಪಡಬೇಕು ಎಂದುಕೊಳ್ಳುತ್ತಾ ನಿಧಾನವಾಗಿ ಮನೆಯೊಳಗೆ ಹೆಜ್ಜೆ ಹಾಕ್ತಾನೆ. ಸಂಧ್ಯಾ ಈಗ ಆ ರೂಮಿನ ಬಾಗಿಲು ಓಪನ್ ಮಾಡ್ತಾಳೆ. ಬಾಗಿಲಿನ ಹಿಂದೆ ಇದ್ದ ಆ ದೃಶ್ಯವನ್ನು ನೋಡಿ ಅವನು ಅಲ್ಲೇ ಕುಸಿದು ಬಿದ್ದಿದ್ದ. ಸುಮಾರು 6 ವರ್ಷದ ಹಿಂದೆ ಸಂಧ್ಯಾ ಮತ್ತು ವಿಜಯ್ನ ಮದುವೆ ನಡೆದಿತ್ತು. ಸಂಧ್ಯಾ ಸಂಪ್ರದಾಯಬದ್ಧವಾದ ತುಂಬಾ ಸಿಂಪಲ್ ಆದ ಹೆಣ್ಣು ಮಗಳು. ಸಣ್ಣ ವಯಸ್ಸಿನಲ್ಲಿಯೇ ಸಂಧ್ಯಾಳ ತಂದೆ ತಾಯಿ ತೀರಿಕೊಂಡಿದ್ರು. ಸಂಧ್ಯಾ ತನ್ನ ಅತ್ತೆ ಮತ್ತು ಮಾವನ ಜೊತೆ ಬೆಳೆದಿದ್ಲು. ಅವರೇ ಅವಳನ್ನು ಚೆನ್ನಾಗಿ ಬೆಳೆಸಿ ವಿದ್ಯಾಭ್ಯಾಸ ಕೊಡಿಸಿ ಮದುವೆ ಕೂಡ ಮಾಡಿಕೊಟ್ಟಿದ್ರು. ವಿಜಯ್ ಕೂಡ ತುಂಬಾ ಒಳ್ಳೆಯವನು. ಅವನ ಮನೆಯಲ್ಲಿ ವಿಜಯ್ನ ತಾಯಿ, ಅಣ್ಣ, ಅತ್ತಿಗೆ ಎಲ್ಲರೂ ಸೇರಿ ಒಂದೇ ಮನೆಯಲ್ಲೇ ವಾಸವಿದ್ರು. ಮದುವೆಯಾದ ನಂತರ ಗಂಡನ ಮಾತಿನಂತೆ ಸಂಧ್ಯಾ ತನ್ನ ಕೆಲಸವನ್ನು ಸಹ ಬಿಟ್ಟು ಬಿಟ್ಟಿದ್ಲು. ಅವಳು ಒಬ್ಬ ಆದರ್ಶ ಹೆಂಡತಿಯಾಗಿ, ಒಬ್ಬ ಆದರ್ಶ ಸೊಸೆಯಾಗಿ ಆ ಮನೆಯನ್ನು ನಡೆಸಿಕೊಳ್ತಾ ಇದ್ಲು. ವಿಜಯ್ನ ಅತ್ತಿಗೆಯನ್ನು ತನ್ನ ಸ್ವಂತ ಅಕ್ಕನ ರೀತಿಯೇ ಭಾವಿಸಿದ್ಲು ಸಂಧ್ಯಾ.
ಆದರೆ ಮನೆಯಲ್ಲಿ ಸಂಧ್ಯಾಳನ್ನು ಎಲ್ಲರೂ ಮೆಚ್ಚಿಕೊಳ್ಳುವುದು, ಅವಳನ್ನು ಹೊಗಳುವುದು ಶಕುಂತಲಾಗೆ ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ. ಆದ್ದರಿಂದ ಶಕುಂತಲಾ ಯಾವಾಗಲೂ ಸಂಧ್ಯಾಳನ್ನು ಹೇಗೆ ಕೆಟ್ಟವಳನ್ನಾಗಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ಲು. ಒಮ್ಮೆ ಸಂಧ್ಯಾ ತನ್ನ ತವರು ಮನೆಗೆ ಹೋಗಿರ್ಬೇಕಾದ್ರೆ ಶಕುಂತಲಾ ವಿಜಯ್ ಜೊತೆ ಮಾತನಾಡುತ್ತಾ ಹೆಂಡತಿಯ ಮೇಲೆ ಅವನನ್ನು ಎತ್ತಿ ಕಡ್ತಾಳೆ. ಅವನ ಮನಸ್ಸನ್ನು ಹಾಳು ಮಾಡಿಬಿಟ್ಟಿರ್ತಾಳೆ. ಅತ್ತಿಗೆಯ ಮಾತುಗಳು ಅವನನ್ನು ಪೂರ್ತಿಯಾಗಿ ಬದಲಾಯಿಸಿ ಬಿಟ್ಟಿದ್ವು. ಆಗಿನಿಂದ ಹೆಂಡತಿಯ ಮೇಲೆ ಇದ್ದ ಪ್ರೀತಿ ದ್ವೇಷವಾಗಿ ಮಾರ್ಪಟ್ಟಿತ್ತು. ಪ್ರತಿ ಸಣ್ಣ ಮಾತಿಗೂ ಜಗಳ, ಸಣ್ಣ ಪುಟ್ಟ ಮಾತುಗಳಿಗೂ ದೊಡ್ಡ ಗಲಾಟೆಗಳು ನಡೆಯಲು ಶುರುವಾಗಿದ್ವು. ಸಂಧ್ಯಾ ಎಷ್ಟೋ ಬಾರಿ ತನ್ನ ಗಂಡನ ಜೊತೆ ಕುಳಿತುಕೊಂಡು ಮಾತನಾಡುತ್ತಾ ಕೇಳ್ತಾ ಇದ್ದು, ರೀ, ಇಷ್ಟಕ್ಕೂ ನಿಮಗೆ ಏನಾಯಿತು? ಯಾಕೆ ನೀವು ಇತ್ತೀಚೆಗೆ ಯಾವಾಗಲೂ ಸಿಡುತ್ತಾ ಇರ್ತೀರಾ? ನನ್ನ ಜೊತೆ ಯಾವಾಗಲೂ ಜಗಳ ಮಾಡ್ತಾ ಇರ್ತೀರಾ ಅಂತ. ಆದರೆ ವಿಜಯ್ ಅವಳ ಮಾತಿಗೆ ಉತ್ತರ ಕೊಡ್ತಾ ಇರಲಿಲ್ಲ. ಅವನು ಏನೂ ಹೇಳ್ತಾ ಇರಲಿಲ್ಲ. ಅವನು ಈಗ ಪ್ರತಿದಿನ ಪ್ರತಿ ಮಾತಿಗೂ ಹೆಂಡತಿಯನ್ನು ಅವಮಾನಿಸ್ತಾ ಇದ್ದ. ಅವಳನ್ನು ಒಡೆಯೋದು, ಅವಳ ಮೇಲೆ ಅನುಮಾನ ಪಡೋದು ಮಾಡ್ತಾ ಇದ್ದ. ವಿಜಯ್ನ ಅಮ್ಮ ಕವಿತಾ ಅವರು ಇದನ್ನೆಲ್ಲ ನೋಡಿ ಅವರಿಂದ ಸಹಿಸಿಕೊಳ್ಳಲಾಗಲಿಲ್ಲ. ವಿಜಯ್ ತನ್ನ ಹೆಂಡತಿಯ ಮೇಲೆ ಕೋಪ ಪಟ್ಟಾಗಲೆಲ್ಲ ಅವರು ಮುಂದೆ ಬಂದು ಮಗನಿಗೆ ಬುದ್ಧಿ ಹೇಳ್ತಾ ಇದ್ರು. ಮಗ, ಯಾಕೆ ನಿನ್ನ ಹೆಂಡತಿಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದೀಯಾ? ಅವಳು ಮನೆಯ ಎಲ್ಲ ಕೆಲಸ ಮಾಡ್ತಾಳೆ, ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ. ಆ ರೀತಿ ಇರಬೇಕಾದ್ರೆ ನೀನು ಯಾಕೆ ಯಾವಾಗಲೂ ಆ ಹೆಣ್ಣು ಮಗುವಿನ ಗೋಳು ಇಕ್ಕೊಳ್ತೀಯ ಅಂತ ಹೇಳ್ತಾ ಇದ್ರು. ಆದರೆ ವಿಜಯ್ ತಾಯಿಯ ಮಾತುಗಳನ್ನು ಕೂಡ ಕೇಳಿಸ್ಕೊಳ್ತಾ ಇರಲಿಲ್ಲ. ಅವನು ತನ್ನ ತಾಯಿಯನ್ನೇ ಸುಮ್ಮನಾಗಿಸ್ತಿದ್ದ. ಅಮ್ಮ, ನೀವು ಸುಮ್ಮನೆ ಇರಿ, ನಿಮಗೆ ಏನು ಗೊತ್ತಾಗೋದಿಲ್ಲ. ನೀವು ಟೈಮ್ ಕರೆಕ್ಟಾಗಿ ಊಟ ಮಾಡಿ ನಿಮ್ಮ ಔಷಧಿಗಳನ್ನು ನೋಡಿಕೊಳ್ಳಿ ಸಾಕು. ನೀವು ಆರಾಮವಾಗಿರಿ, ಅವಳ ಬಗ್ಗೆ ನೀವು ಯೋಚಿಸಬೇಡಿ ಎಂದು ತಾಯಿಗೆ ಬುದ್ಧಿ ಹೇಳ್ತಾ ಇದ್ದ. ದಿನಗಳು ಇದೇ ರೀತಿ ಕಳೆದು ಹೋಗ್ತಿದ್ವು. ಈಗ ಸಂಧ್ಯಾ ಗರ್ಭಿಣಿಯಾಗಿದ್ಲು. ಸಂಧ್ಯಾ ಅನ್ಕೊಳ್ತಾ ಇದ್ಲು, ಈಗ ಎಲ್ಲವೂ ಸರಿ ಹೋಗುತ್ತೆ ಅಂತ. ಶಕುಂತಲಾ ಈ ಸಮಯದಲ್ಲೂ ಸಂಧ್ಯಾಗೆ ರೆಸ್ಟ್ ಕೊಡ್ತಾ ಇರಲಿಲ್ಲ. ಮನೆಯ ಎಲ್ಲ ಕೆಲಸಗಳನ್ನು ಅವಳ ಕೈಯಿಂದಲೇ ಮಾಡಿಸ್ತಾ ಇದ್ಲು. ಮಗು ಹುಟ್ಟಿದ ಮೇಲೆ ಮಗುವಿನ ಮುಖವನ್ನು ನೋಡಿ ಎಲ್ಲರೂ ಬದಲಾಗ್ತಾರೆ, ಎಲ್ಲ ಸರಿ ಹೋಗುತ್ತದೆ ಅಂತ ಸಂಧ್ಯಾ ಆಸೆ ಪಟ್ಟಿದ್ಲು. ಅವಳು ಕಂಡ ಕನಸು ಆ ದಿನ ನೆನಸಾಗಿತ್ತು. ಈಗ ಸಂಧ್ಯಾಗೆ ಒಂದು ಮುದ್ದಾದ ಗಂಡು ಮಗು ಜನಿಸಿತು. ಸಂಧ್ಯಾ ಅಂದುಕೊಳ್ತಿದ್ಲು, ಈಗ ವಿಜಯ್ ತಂದೆಯಾಗಿದ್ದಾರೆ, ಅವರು ಬದಲಾಗಿ ನನ್ನನ್ನು ಮತ್ತು ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು ಅಂತ. ಆದರೆ ವಿಜಯ್ನ ಮುಖದಲ್ಲಿ ಯಾವುದೇ ರೀತಿಯ ಸಂತೋಷ ಕಾಣಿಸ್ಲಿಲ್ಲ. ನಾನು ತಂದೆಯಾಗಿದ್ದೀನಿ ಎನ್ನುವ ಆನಂದ ಅವನಿಗೆ ಇರಲೇ ಇಲ್ಲ. ಹಾಸ್ಪಿಟಲ್ನಿಂದ ಮನೆಗೆ ಬಂದ ಮಾರನೆಯ ದಿನದಿಂದಲೇ ಶಕುಂತಲಾ ಸಂಧ್ಯಾ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ಲು. ಅಮ್ಮ ತಾಯಿ, ಇನ್ನು ಎಷ್ಟು ಸಮಯ ಆರಾಮ ಮಾಡ್ತೀಯಾ? ಎದ್ದು ಮನೆ ಕೆಲಸವನ್ನು ಮಾಡು ಅಂತ ಹೇಳ್ತಿದ್ಲು. ಮಗುವನ್ನು ಸಹ ಆಕೆ ಎತ್ತಿಕೊಳ್ತಾ ಇರಲಿಲ್ಲ. ಬೇರೆ ದಾರಿ ಇಲ್ಲದೆ ಸಂಧ್ಯಾ ತನ್ನ ಮಗುವನ್ನು ತನ್ನ ಅತ್ತೆಯ ಬಳಿ ಬಿಟ್ಟು ಅವಳು ಆ ಕಷ್ಟದ ಸಮಯದಲ್ಲೂ ಮನೆಯ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ಲು. ಕವಿತಾ ಅವರಿಗೆ ಇದೆಲ್ಲವನ್ನು ನೋಡಿ ತುಂಬ ದುಃಖವಾಗ್ತಿತ್ತು. ಆದರೆ ಅವರಿಂದ ಏನು ತಾನೇ ಮಾಡಲು ಸಾಧ್ಯ? ಆಕೆಯ ಕಾಲುಗಳು ಸರಿ ಇಲ್ಲದೆ ಅವರು ವೀಲ್ ಚೇರ್ನಲ್ಲೇ ಇರಬೇಕಾದ ಪರಿಸ್ಥಿತಿ ಇತ್ತು. ಅವರು ಪ್ರತಿದಿನ ದೇವರನ್ನು ಬೇಡ್ಕೊಳ್ತಾ ಇದ್ರು, ದೇವ್ರೇ, ನನ್ನ ಈ ಸೊಸೆಯನ್ನು ಮತ್ತು ಈ ಮಗುವನ್ನು ನೀನೇ ಕಾಪಾಡಬೇಕು ಅಂತ. ಹೀಗೆ ಸಮಯ ಕಳೆಯುತ್ತಾ ಇತ್ತು. ಒಂದು ದಿನ ಸಂಧ್ಯಾಳ ಮಗ ಅಭಿಷೇಕ್ಗೆ ಆರೋಗ್ಯ ತುಂಬ ಹದಗೆಟ್ಟಿತ್ತು. ಆ ರಾತ್ರಿ ಮಗುವಿಗೆ ತುಂಬ ಜಾಸ್ತಿ ಜ್ವರ ಬರ್ತಾ ಇತ್ತು. ತನ್ನ ಮಗನ ಪರಿಸ್ಥಿತಿಯನ್ನು ನೋಡಿ ಅವಳು ತುಂಬ ಗಾಬರಿಯಾಗಿದ್ಲು. ತನ್ನ ಗಂಡನನ್ನು ಎಬ್ಬಿಸಿ, ರೀ ನೋಡಿ, ಅಭಿಗೆ ತುಂಬ ಜಾಸ್ತಿ ಜ್ವರ ಬರ್ತಾ ಇದೆ, ಮಗುವಿಗೆ ಉಸಿರಾಡಲು ಕೂಡ ಕಷ್ಟವಾಗ್ತಾ ಇದೆ, ಅವನನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು, ದಯವಿಟ್ಟು ಎದ್ದೇಳ್ರಿ, ಎದ್ದು ಗಾಡಿ ತೆಗಿರಿ, ನಾವು ಆಸ್ಪತ್ರೆಗೆ ಹೋಗೋಣ ಅಂತ ಹೇಳ್ತಾ ಇದ್ಲು. ಆದರೆ ವಿಜಯ್ ಹೆಂಡತಿಯ ಮೇಲೆ ಕೋಪಿಸಿಕೊಂಡು, ನಿನಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ಇಷ್ಟು ಮಧ್ಯರಾತ್ರಿಯಲ್ಲಿ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಇದೆಯಾ? ಇಷ್ಟೊತ್ತಿನಲ್ಲಿ ಯಾವ ಡಾಕ್ಟರ್ ಎದ್ದು ನಿನಗಾಗಿ ಕಾಯ್ತಾ ಕುಳಿತಿರ್ತಾನೆ? ನಾನು ಪೂರ್ತಿ ದಿನ ಎಷ್ಟೋ ಕಷ್ಟಪಟ್ಟು ಆಫೀಸಿನಲ್ಲಿ ಕೆಲಸ ಮಾಡಿರ್ತೀನಿ. ರಾತ್ರಿಗಳಲ್ಲಿ ಕೂಡ ನೆಮ್ಮದಿಯಾಗಿ ಮಲಗಲು ಬಿಡ್ತಾ ಇಲ್ಲ ನೀವು. ಈಗ ಮರ್ಯಾದೆಯಾಗಿ ಸೈಲೆಂಟಾಗಿ ಮಲ್ಕೊಳ್ಳಿ, ಬೆಳಿಗ್ಗೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ವಿಜಯ್ ಹಾಲಿಗೆ ಹೋಗಿ ಮಲ್ಕೊಳ್ತಾನೆ. ರಾತ್ರಿಯೆಲ್ಲ ಸಂಧ್ಯಾ ತನ್ನ ಮಗುವಿನ ಹಣೆಯ ಮೇಲೆ ತಣ್ಣೀರಿನ ಬಟ್ಟೆ ಹಾಕ್ತಾ ಇದ್ಲು. ಮಗುವಿಗೆ ಜ್ವರ ಜಾಸ್ತಿ ಆಗಬಾರ್ದು, ತಲೆಗೆ ಹತ್ತಬಾರ್ದು ಅಂತ. ಪಾಪ ಅಭಿಷೇಕ್ ರಾತ್ರಿಯೆಲ್ಲ ಅಳ್ತಾನೆ ಇದ್ದ. ಬೆಳಿಗ್ಗೆ ಅಭಿಷೇಕ್ಗೆ ಜ್ವರ ಜಾಸ್ತಿ ಆಗಿತ್ತು. ಆಗ ಸಂಧ್ಯಾ ಹೇಳ್ತಾಳೆ, ರೀ, ಈಗಾದರೂ ಆಸ್ಪತ್ರೆಗೆ ಹೋಗೋಣ, ಬೇಗ ನಡೀರಿ ಅಂತ. ಆದರೆ ವಿಜಯ್ ರೆಡಿಯಾಗಿ ಏನು ಹೇಳದೆ ಕೆಲಸದ ಮೇಲೆ ಹೊರಟೋಗ್ತಾನೆ. ಆಗಲೇ ಅಭಿಷೇಕ್ಗೆ ಫಿಟ್ಸ್ ಕೂಡ ಬರುತ್ತೆ. ಸಂಧ್ಯಾ ತಕ್ಷಣ ತನ್ನ ಮಗುವನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಓಡಿ ಹೋಗ್ತಾಳೆ. ಇದನ್ನು ನೋಡಿ
ಪಕ್ಕದ ಮನೆಯವರು ಸಂಧ್ಯಾ ಮತ್ತು ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಚಿಕಿತ್ಸೆ ಮುಗಿಯುವವರೆಗೂ ಅವರು ಸಂಧ್ಯಾ ಜೊತೆಯಲ್ಲಿಯೇ ಇದ್ರು. ಚಿಕಿತ್ಸೆಯನ್ನು ಮುಗಿಸಿಕೊಂಡು ಸಾಯಂಕಾಲ ಸಂಧ್ಯಾ ಮಗುವನ್ನು ಕರೆದುಕೊಂಡು ಮನೆಗೆ ವಾಪಸ್ ಬರ್ತಾಳೆ. ಸಂಧ್ಯಾ ಮನೆಗೆ ಬರುವಷ್ಟರಲ್ಲೇ ವಿಜಯ್ ಮನೆಗೆ ಬಂದು ಬಿಟ್ಟಿದ್ದ. ಅವನು ಮನೆಗೆ ಬಂದು ತನ್ನ ಹೆಂಡತಿಯ ಬಗ್ಗೆ ಕೇಳಿದಾಗ ಅವನ ಅತ್ತಿಗೆ ಶಕುಂತಲಾ ಹೇಳ್ತಾಳೆ, ಯಾರಿಗೊತ್ತು ಅವಳು ಎಲ್ಲಿ ಹೋಗಿದ್ದಾಳೆ ಅಂತ. ನಿನ್ನ ಹೆಂಡತಿ ಅವಳು ಯಾರಿಗಾದ್ರೂ ಏನಾದ್ರೂ ಹೇಳಿ ಹೋಗ್ತಾಳಾ ಏನಾದ್ರೂನಾ? ಇಷ್ಟಕ್ಕೂ ನೀವು ನಿಮ್ಮ ಹೆಂಡತಿಯನ್ನು ಸ್ವಲ್ಪ ಹತೋಟಿಯಲ್ಲಿ ಇಟ್ಕೋಬೇಕು. ಅವಳು ಬೆಳಿಗ್ಗೆನೆ ಮಗುನ ಎತ್ತುಕೊಂಡು ಎಲ್ಲೋ ಹೊರಗಡೆ ಹೋಗಿದ್ದಾಳೆ. ಬೆಳಿಗ್ಗೆಯಿಂದ ಎಲ್ಲ ಕೆಲಸಗಳನ್ನು ನಾನೇ ಮಾಡಬೇಕಾಯ್ತು ಎಂದು ವಿಜಯ್ನ ಬಳಿ ಹೇಳ್ತಾ ಇರಬೇಕಾದ್ರೆ ಅಷ್ಟರಲ್ಲೇ ಮನೆಯ ಬಳಿ ಒಂದು ಕಾರು ಬಂದು ನಿಲ್ಲುತ್ತೆ. ಕಾರಿನಿಂದ ಸಂಧ್ಯಾ ತನ್ನ ಮಗುವನ್ನು ಎತ್ತಿಕೊಂಡು ಕೆಳಗೆ ಇಳಿದಿದ್ಲು. ಡ್ರೈವಿಂಗ್ ಸೀಟ್ನಲ್ಲಿ ಪಕ್ಕದ ಮನೆಯವರ ಮಗ ಕುಳಿತುಕೊಂಡಿದ್ದ. ಇದನ್ನು ಗಮನಿಸಿದ ವಿಜಯ್ ಅವನ ಮನಸ್ಸಿನಲ್ಲಿ ಹೆಂಡತಿಯ ಮೇಲೆ ಅನುಮಾನ ಶುರುವಾಗ್ಬಿಟ್ಟಿತ್ತು. ಅವನಿಗೆ ತನ್ನ ಮಗುವಿನ ಆರೋಗ್ಯದ ಬಗ್ಗೆ ಈಗ ಯಾವುದೇ ಚಿಂತೆ ಇರಲಿಲ್ಲ. ಅವನ ಗಮನಕ್ಕೆ ಮಗುವಿನ ಆರೋಗ್ಯ ಸಹ ಬರಲಿಲ್ಲ. ಕೇವಲ ತನ್ನ ಅತ್ತಿಗೆಯ ಮಾತುಗಳಂತೆ ಅವನು ತನ್ನ ಹೆಂಡತಿಯನ್ನು ಅನುಮಾನಿಸುತ್ತಿದ್ದ. ಸಂಧ್ಯಾ ಗಾಬರಿಯಾಗಿ ಮನೆಯೊಳಗೆ ಬಂದಿದ್ಲು. ಮನೆಯೊಳಗೆ ಬಂದ ತಕ್ಷಣ ವಿಜಯ್ನನ್ನು ನೋಡ್ತಾಳೆ. ವಿಜಯ್ ಕೋಪದಿಂದ ಕುದಿತಾ ಇದ್ದ. ಅವನ ಕಣ್ಣುಗಳು ಕೆಂಪಗಾಗಿದ್ವು. ಏಯ್, ಇಷ್ಟಕ್ಕೂ ಎಲ್ಲಿಗೆ ಹೋಗಿದ್ದೆ? ಎಲ್ಲಿಂದ ಬರ್ತಾ ಇದೆಯಾ? ವಿಜಯ್ ಕೋಪವಾಗಿ ಕೂಗ್ತಾ ಇದ್ದ. ಪಾಪ ಸಂಧ್ಯಾ ಭಯದಿಂದ ನಡುಗುತ್ತಾ, ರೀ, ಮಗುವಿಗೆ ತುಂಬಾ ಜಾಸ್ತಿ ಜ್ವರ ಬರ್ತಾ ಇತ್ತು, ಫಿಟ್ಸ್ ಕೂಡ ಬಂದಿತ್ತು, ಆದ್ದರಿಂದ ಪಕ್ಕದ ಮನೆಯ ಆಂಟಿ ಎಂದು ಅವಳು ಇನ್ನೂ ಹೇಳ್ತಾ ಇರಬೇಕಾದ್ರೇನೆ ವಿಜಯ್ ಅವನು ತನ್ನ ಹೆಂಡತಿಯ ಕೆನ್ನೆಗೆ ಜೋರಾಗಿ ಹೊಡಿತಾನೆ. ಅವನು ಜೋರಾಗಿ ಕೂಗಾಡ್ತಾ ಇದ್ದ. ಅವನ ಕೂಗಾಟ ಕೇಳಿ ಮಲಗಿದ್ದ ಅಭಿಷೇಕ್ ಕೂಡ ಎದ್ದು ಅಳಲು ಶುರು ಮಾಡ್ತಾನೆ. ನನಗೆ ಎಲ್ಲ ಗೊತ್ತು. ನಾನು ಕೆಲಸದ ಮೇಲೆ ಹೊರಗೆ ಹೋದ ತಕ್ಷಣ ನೀನು ಯಾರ ಜೊತೆ ಹೋಗ್ತಾ ಇದೀಯಾ, ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ. ಮಗುವನ್ನು ಅಡ್ಡ ಇಟ್ಟುಕೊಂಡು ಹೊರಗೆ ನೀನು ಏನೆಲ್ಲ ವ್ಯವಹಾರ ನಡೆಸ್ತಾ ಇದೀಯಾ. ಗಂಡನ ಬಾಯಿಂದ ಬಂದಂತಹ ಈ ಮಾತುಗಳನ್ನು ಕೇಳಿ ಅವಳು ಶಾಕ್ ಆಗ್ಬಿಟ್ಟಿದ್ಲು. ರೀ, ನೀವು ಇದೆಲ್ಲ ಏನು ಹೇಳ್ತಾ ಇದ್ದೀರಾ? ನಾನು ಮಗುವಿಗಾಗಿ ಆಸ್ಪತ್ರೆಗೆ ಹೋಗಿದ್ದೆ ಅಷ್ಟೇ. ಅವಳು ಇನ್ನೂ ಹೇಳ್ತಾನೆ ಇದ್ಲು. ಆದ್ರೆ ವಿಜಯ್ ತನ್ನ ಹೆಂಡತಿಗೆ ಮತ್ತೆ ಜೋರಾಗಿ ಹೊಡಿತಾನೆ. ಆಗಲೇ ಕವಿತಾ ಅವರು ಅಲ್ಲಿಗೆ ಬಂದು, ವಿಜಯ್, ಸೊಸೆಯನ್ನು ಒಡೆಯಬೇಡ, ಅವಳು ಏನೂ ಮಾಡಿಲ್ಲ, ನಿನಗೇನು ಹುಚ್ಚಿಡ್ದಿದೆಯೇನು ಅಂತ ಹೇಳ್ತಾ ಇದ್ರು. ಆದ್ರೆ ವಿಜಯ್ ಯಾರ ಮಾತನ್ನು ಕೇಳಿಸಿಕೊಳ್ಳಲಿಲ್ಲ. ಅವನು ಜೋರಾಗಿ ಕೂಗಾಡ್ತಾ ಇದ್ದ, ಇವತ್ತು ಈ ಎಲ್ಲದಕ್ಕೂ ಕೊನೆ ಆಗ್ಲೇಬೇಕು ಅಂತ. ತನ್ನ ಹೆಂಡತಿಯನ್ನು ಬೆಲ್ಟಿನಿಂದ ಹೊಡೆಯಲು ಶುರು ಮಾಡ್ತಾನೆ. ಸಂಧ್ಯಾಳ ಬಾಯಿಂದ, ಕೈ, ಕಾಲಿನಿಂದ ರಕ್ತ ಬರಲು ಶುರುವಾಗಿತ್ತು. ಆದರೂ ವಿಜಯ್ ಮಾತ್ರ ಹೆಂಡತಿಯನ್ನು ಹೊಡಿತಾನೆ ಇದ್ದ. ಅವಳು ಕೆಳಗೆ ಬಿದ್ದು ಒದ್ದಾಡ್ತಾ ಇದ್ರು ವಿಜಯ್ ತನ್ನ ಬೆಲ್ಟ್ ತೆಗೆದುಕೊಂಡು ಹೆಂಡತಿಯನ್ನು ಜೋರಾಗಿ ಹೊಡಿತಾನೆ ಇದ್ದ. ಈಗ ವಿಜಯ್ ತನ್ನ ಹೆಂಡತಿಯ ಕೂದಲನ್ನು ಹಿಡಿದುಕೊಂಡು, ನಿನ್ನಿಂದ ನನ್ನ ಮಾನ, ಮರ್ಯಾದೆ, ನನ್ನ ಮನೆಯ ಗೌರವ ಎಲ್ಲವೂ ಹಾಳಾಗೋಯ್ತು. ಯಾವನ ಜೊತೆ ಮನೆಗೆ ಬಂದಿಯೋ ಅವನ ಜೊತೆ ಯಾಕೆ ನೀನು ಹೊರಟೋಗ್ಲಿಲ್ಲ? ಯಾಕೆ ನನ್ನ ಮನೆಗೆ ವಾಪಸ್ ಬಂದೆ ಎಂದು ಅವನು ಕೂಗಾಡ್ತಾ ಇದ್ದ. ಅಲ್ಲೇ ಸೋಫಾದ ಮೇಲೆ ಕುಳಿತುಕೊಂಡು ಶಕುಂತಲಾ ಹಾಯಾಗಿ ಕಾಫಿ ಕುಡಿಯುತ್ತಾ ಈ ಎಲ್ಲವನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ಲು. ಶಕುಂತಲಾ ಅಂದುಕೊಂಡ ಎಲ್ಲವೂ ಈಗ ನೆರವೇರಿತು ಎನ್ನುವ ಸಂತೋಷ ಅವಳ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ವಿಜಯ್ ಸ್ವಲ್ಪ ಕೂಡ ಕರುಣೆ ಇಲ್ಲದೆ ತನ್ನ ಹೆಂಡತಿಯನ್ನು ಚೆನ್ನಾಗಿ ಹೊಡಿತಾ ಇದ್ದ. ಈಗ ತನ್ನ ಮಗುವನ್ನು ಕೂಡ ಅವನು ಒಡೆಯಲು ಮುಂದಾಗಿದ್ದ. ಆಗಲೇ ಸಂಧ್ಯಾ ವಿಜಯ್ನ ಕೈಯನ್ನು ಹಿಡಿದುಕೊಳ್ತಾಳೆ. ಅವಳು ಹೇಳ್ತಾಳೆ, ಸಾಕು, ನಿಲ್ಲಿಸಿ, ಇದು ತುಂಬಾ ಅತಿ ಆಯ್ತು, ಇನ್ನು ಇದೆಲ್ಲವನ್ನು ನಾನು ಸಹಿಸ್ಕೊಳ್ಳೋದಿಲ್ಲ ಅಂತ. ವಿಜಯ್ ಜೋರಾಗಿ ನಗುತ್ತಾ, ನಿನ್ನಿಂದ ಏನೇ ಮಾಡೋಕ್ಕಾಗುತ್ತೆ, ನನ್ನನ್ನು ಬಿಟ್ಟು ನೀನು ಬದುಕಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಈಗ ಸಂಧ್ಯಾ ಹೇಳಿದ್ಲು, ನನ್ನ ತವರು ಮನೆಗೆ ಹೊರಟೋಗ್ತೀನಿ ಅಂತ ಹೇಳಿ ಅವಳು ತನ್ನ ಅತ್ತೆ ಮತ್ತು ಮಾವನಿಗೆ ಫೋನ್ ಮಾಡ್ತಾಳೆ. ಸಂಧ್ಯಾ ತನ್ನ ಎಲ್ಲ ಕಷ್ಟವನ್ನು ತನ್ನ ಅತ್ತೆಯ ಬಳಿ ಹೇಳ್ಕೊಳ್ತಾಳೆ. ಅತ್ತೆ, ದಯವಿಟ್ಟು ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ. ಈ ಮನುಷ್ಯ ನನ್ನನ್ನು ಬದುಕಲು ಬಿಡೋದಿಲ್ಲ. ಇವನು ನನ್ನನ್ನು ಮತ್ತು ನನ್ನ ಮಗುವನ್ನು ಕೊಂದು ಹಾಕ್ತಾನೆ ಅಂತ. ಆದ್ರೆ ಸಂಧ್ಯಾಳ ಅತ್ತೆ ಹೇಳ್ತಾರೆ, ನೋಡು ಸಂಧ್ಯಾ, ಈಗ ನೀನೇನು ಸಣ್ಣ ಮಗುವಲ್ಲ. ನಿನ್ನ ಮಾವನಿಗೆ ಈಗ ತಾನೇ ಆಪರೇಷನ್ ಆಗಿದೆ. ಅವರಿಗೆ ಇದೆಲ್ಲ ಗೊತ್ತಾದ್ರೆ ಅವರು ಖಂಡಿತ ಬದುಕೋದಿಲ್ಲ. ನಾನು ಇದೆಲ್ಲವನ್ನು ಅವರಿಗೆ ಹೇಳಲು ಕೂಡ ಸಾಧ್ಯವಿಲ್ಲ. ನನ್ನ ಮಾತು ಕೇಳು. ಹೆಣ್ಣು ಮಗುವಿನ ನಿಜವಾದ ಮನೆ ಅದು ಕೇವಲ ಗಂಡನ ಮನೆ ಮಾತ್ರ. ನೀನು ನಮಗೆ ಪದೇ ಪದೇ ಫೋನ್ ಮಾಡಿ ಕಾಟ ಕೊಡಬೇಡ. ನಾವು ನಿನಗೆ ತುಂಬಾನೇ ಮಾಡಿದೀವಿ ಅಂತ ಹೇಳಿ ಅತ್ತೆ ಫೋನ್ ಕಟ್ ಮಾಡಿಬಿಟ್ಟಿದ್ರು. ಸಂಧ್ಯಾಗೆ ಈಗ ಏನು ಮಾಡಬೇಕೋ ಅರ್ಥವಾಗಲಿಲ್ಲ. ಅವಳು ಅಲ್ಲೇ ಕುಳಿತುಕೊಂಡು ಅಳ್ತಾ ಇದ್ಲು.
ಸಂಧ್ಯಾಳನ್ನು ನೋಡಿ ವಿಜಯ್ ಜೋರಾಗಿ ನಗ್ತಾ ಹೇಳ್ತಾ ಇದ್ದ, ನೋಡಿದ್ಯಾ ನಿನ್ನ ಎಲ್ಲ ಅಹಂಕಾರ ಹೇಗೆ ನುಚ್ಚು ನೂರಾಯ್ತು ಅಂತ. ನಿನ್ನ ಅತ್ತೆ ಮಾವನ ಬಳಿ ಹೋಗ್ತೀನಿ ಅಂತ ಜಂಬ ಕೊಚ್ಕೊಳ್ತಾ ಇದ್ದೆ, ಆದ್ರೆ ನಿನಗೆ ಯಾರೂ ಗತಿ ಇಲ್ಲ. ಅವರು ನಿನ್ನನ್ನು ಬಿಟ್ಬಿಟ್ಟಿದ್ದಾರೆ. ನೀನು ಬದುಕಿದರೂ ಸತ್ತರೂ ಅವರಿಗೆ ಏನು ಅನಿಸೋದಿಲ್ಲ. ನೀನು ಮರ್ಯಾದೆಯಾಗಿ ನನ್ನ ಮಾತುಗಳನ್ನು ಕೇಳಿಕೊಂಡು ಈ ಮನೆಯ ಒಂದು ಮೂಲೆಯಲ್ಲಿ ಬಿದ್ದಿರಬೇಕು. ಅದೇ ನಿನಗಿರುವ ಗೌರವ ಮರ್ಯಾದೆ ಅಂತ ಹೇಳ್ತಾನೆ. ಈಗ ಸಂಧ್ಯಾ ಒಂದು ಕ್ಷಣ ಅಂದುಕೊಳ್ತಾಳೆ, ಈ ರೀತಿ ಬದುಕುವುದಕ್ಕಿಂತ ಸತ್ತು ಹೋಗುವುದೇ ಉತ್ತಮ ಅಂತ. ಆದರೆ ಮುಂದಿನ ಕ್ಷಣದಲ್ಲೇ ಅವಳಿಗೆ ಅನ್ನಿಸುತ್ತೆ, ಒಂದು ವೇಳೆ ನಾನೇನಾದರೂ ಸತ್ತು ಹೋದರೆ ನನ್ನ ಮಗುವನ್ನು ಯಾರು ನೋಡ್ಕೊಳ್ತಾರೆ? ನನ್ನ ಮಗುವಿನ ಪರಿಸ್ಥಿತಿ ಏನು? ಇವರೆಲ್ಲ ಸೇರಿಕೊಂಡು ನನ್ನ ಮಗುವನ್ನು. ಈ ಆಲೋಚನೆ ಅವಳ ಮನಸ್ಸಿಗೆ ತಟ್ಟಿದ ತಕ್ಷಣ ಅವಳು ಆತ್ಮಹತ್ಯೆಯ ಆಲೋಚನೆಯಿಂದ ಹಿಂದೆ ಸರಿತಾಳೆ. ಆ ಮನೆಯಲ್ಲಿ ಸಂಧ್ಯಾಳ ದುಃಖವನ್ನು ಕೇವಲ ಸಂಧ್ಯಾ ಅವರ ಅತ್ತೆ ಕವಿತಾ ಅವರು ಮಾತ್ರ ಅರ್ಥ ಮಾಡಿಕೊಳ್ತಾ ಇದ್ರು. ಅವರು ಸಂಧ್ಯಾಗೆ ಎಷ್ಟೋ ಸಮಾಧಾನ ಮಾಡ್ತಾ ಇದ್ರು. ದಯವಿಟ್ಟು ಅವನನ್ನು ಕ್ಷಮಿಸಿಬಿಡಮ್ಮ ಎಂದು ಮಗನ ಪರವಾಗಿ ಅವರು ಕ್ಷಮಾಪಣೆ ಹೇಳ್ತಾ ಇದ್ರು. ಸಂಧ್ಯಾಳ ಪರಿಸ್ಥಿತಿ ಆ ಮನೆಯಲ್ಲಿ ಈಗ ಕೇವಲ ಒಬ್ಬ ಕೆಲಸದವಳ ರೀತಿ ಇತ್ತು. ಮದುವೆಯಾಗಿ ಈಗ 5 ವರ್ಷಗಳು ಕಳೆದು ಹೋಗಿದ್ವು. ಒಂದು ದಿನ ಸ್ಕೂಲ್ನಿಂದ ಅಭಿಷೇಕ್ ಅವರ ಟೀಚರ್ ಫೋನ್ ಮಾಡ್ತಾರೆ. ಸಂಧ್ಯಾ ಅವರೇ, ನಿಮ್ಮ ಬಳಿ ಅಭಿಷೇಕ್ ಬಗ್ಗೆ ಮಾತನಾಡಬೇಕಿತ್ತು ಅಂತ. ಅವರು ಹೇಳಿದ್ರು, ಈ ದಿನ ನಮ್ಮ ಶಾಲೆಯಲ್ಲಿ ನಿಮ್ಮ ಫ್ಯಾಮಿಲಿ ಚಿತ್ರ ಬರೆಯಿರಿ ಅಂತ ಮಕ್ಕಳಿಗೆಲ್ಲ ಹೇಳಿದ್ವಿ. ನಿಮ್ಮ ಮಗ ಬರೆದ ಚಿತ್ರ ಅದು ಭಯಾನಕವಾಗಿ ವಿಚಿತ್ರವಾಗಿತ್ತು. ಅವನು ತುಂಬಾ ಹೆದರಿಕೊಂಡು ಹೇಳ್ತಾ ಇದ್ದ, ನಮ್ಮ ಅಪ್ಪ ಮನುಷ್ಯ ಅಲ್ಲ, ಅವರು ಒಬ್ಬ ರಾಕ್ಷಸರು ಅಂತ. ಅಪ್ಪ ನಮ್ಮ ಅಮ್ಮನನ್ನು ಪ್ರತಿದಿನ ಹೊಡಿತಾ ಇರ್ತಾರೆ. ಮನೆಯ ವಾತಾವರಣದಿಂದ ಆ ಪರಿಸ್ಥಿತಿಯಿಂದ ಅಭಿಷೇಕ್ ತುಂಬಾ ಹೆದರಿಕೊಂಡಿದ್ದಾನೆ. ಅವನನ್ನು ನೀವು ಸ್ವಲ್ಪ ಹುಷಾರಾಗಿ ನೋಡಿಕೊಳ್ಳಿ ಎಂದು ಹೇಳಿ ಟೀಚರ್ ಫೋನ್ ಕಟ್ ಮಾಡಿದ್ರು. ಆಗಲೇ ಸಂಧ್ಯಾಗೆ ಎಲ್ಲವೂ ನೆನಪು ಬಂದಿತ್ತು. ಅಭಿಷೇಕ್ ಪ್ರತಿದಿನ ಕೇಳ್ತಾ ಇದ್ದ, ಅಮ್ಮ ನೀವು ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತೀರಾ, ಅಪ್ಪನ ಎಲ್ಲ ಮಾತು ಕೇಳ್ತೀರಾ, ಆದರೂ ಅಪ್ಪ ನಿಮ್ಮನ್ನು ಯಾಕೆ ಹೊಡಿತಾನೆ ಇರ್ತಾರೆ? ನಮ್ಮ ಸ್ಕೂಲ್ನಲ್ಲಿ ನಮ್ಮ ಫ್ರೆಂಡ್ಸ್ ಅವರ ಅಪ್ಪ ಅಮ್ಮ ಎಷ್ಟೊಂದು ಸಂತೋಷವಾಗಿರ್ತಾರೆ. ಅವರು ಯಾವತ್ತೂ ಗಲಾಟೆ ಮಾಡೋದಿಲ್ವಂತೆ. ನನ್ನ ಫ್ರೆಂಡ್ಸನ್ನು ಸ್ಕೂಲ್ ಹತ್ತಿರ ಬಿಡೋದಕ್ಕೆ ಅವರ ಅಪ್ಪನೇ ಕರ್ಕೊಬರ್ತಾರೆ. ಆದರೆ ನನ್ನ ಅಪ್ಪ ಯಾಕೆ ನನ್ನನ್ನು ಪ್ರೀತಿಸೋದಿಲ್ಲ, ನನ್ನ ಜೊತೆ ಸ್ಕೂಲ್ಗೆ ಕೂಡ ಬರೋದಿಲ್ಲ, ನನಗೆ ಏನೂ ಕೊಡಿಸೋದಿಲ್ಲ ಎಂದು ಆ ಸಣ್ಣ ಮಗು ಕೇಳಿದಾಗ ಸಂಧ್ಯಾಗೆ ಏನು ಹೇಳಬೇಕೋ ಗೊತ್ತಾಗ್ತಾ ಇರಲಿಲ್ಲ. ಸಂಧ್ಯಾ ಹೇಳ್ತಾ ಇದ್ಲು, ಕಂದ, ಅಪ್ಪನಿಗೆ ತುಂಬ ಕೆಲಸ ಇದೆ, ಅವರಿಂದ ಈ ಕೆಲಸ ಮಾಡೋದಕ್ಕಾಗೋದಿಲ್ಲ, ನಿನ್ನ ಎಲ್ಲ ಕೆಲಸವನ್ನು ನಾನು ಮಾಡಿಕೊಡ್ತೀನಿ ಅಂತ ಸಂಧ್ಯಾ ಮಗುವಿಗೆ ಸಮಾಧಾನ ಮಾಡ್ತಾ ಇದ್ಲು. ಇದೆಲ್ಲವನ್ನು ನೆನೆಸಿಕೊಂಡು ಈಗ ಸಂಧ್ಯಾ ಜೋರಾಗಿ ಅಳ್ತಾ ಕುಳಿತುಕೊಂಡಿದ್ಲು. ಒಂದು ದಿನ ಸಂಧ್ಯಾ ಕೈಯಿಂದ ವಿಜಯ್ನ ಶರ್ಟ್ ಒಂದು ಸುಟ್ಟು ಹೋಗುತ್ತೆ. ಅದನ್ನು ನೋಡಿದ ವಿಜಯ್ ಹೆಂಡತಿಯ ಮೇಲೆ ತುಂಬಾ ಕೋಪ ಮಾಡ್ಕೊಳ್ತಾನೆ. ಸುಮ್ಮನೆ ತಿಂದು ಮನೆಯಲ್ಲಿ ಕುಳಿತುಕೊಂಡಿರ್ತೀಯ, ಈ ಸಣ್ಣ ಪುಟ್ಟ ಕೆಲಸ ಕೂಡ ಮಾಡೋಕ್ಕಾಗೋದಿಲ್ವ ನಿಂಗೆ ಅಂತ ಹೇಳಿ ಅವನು ತುಂಬಾ ಕೋಪ ಮಾಡಿಕೊಂಡು ಹೆಂಡತಿಯನ್ನು ಹೊಡೆಯಲು ಮುಂದಾಗ್ತಾನೆ. ಆಗಲೇ ಅಲ್ಲೇ ಆಟವಾಡುತ್ತಿದ್ದ ಅಭಿಷೇಕ್ ಓಡಿ ಬಂದು ತನ್ನ ಅಪ್ಪನನ್ನು ತಡೆಯಲು ಪ್ರಯತ್ನ ಪಡ್ತಾ ಇದ್ದ. ಅಪ್ಪ, ಅಮ್ಮನನ್ನು ಹೊಡೆಯಬೇಡಿ, ಅದು ಅಮ್ಮ ಮಾಡಲಿಲ್ಲ, ಅದು ನನ್ನಿಂದಲೇ ಆಗಿರೋದು, ಅಮ್ಮನನ್ನು ಏನು ಮಾಡಬೇಡಿ ಅಂತ ಮಗು ಕೇಳಿಕೊಳ್ತಾ ಇತ್ತು. ಆಗ ವಿಜಯ್ ಅಭಿಷೇಕ್ನನ್ನು ಕೂಡ ಹೊಡೆಯಲು ಮುಂದಾಗ್ತಾನೆ. ವಿಜಯ್ ಎಷ್ಟೊಂದು ಕೋಪವಾಗಿ ಕೈ ಎತ್ತುತ್ತಾನೆ ಅಂದ್ರೆ ಸಂಧ್ಯಾ ತನ್ನ ಮಗುವನ್ನು ಕಾಪಾಡಲು ಅವಳೇ ಅಡ್ಡ ಬಂದು ಆ ಏಟಿಗೆ ಸಂಧ್ಯಾ ಅಲ್ಲೇ ಕೆಳಗೆ ಬಿದ್ದೋಗ್ತಾಳೆ. ಈಗ ಸಂಧ್ಯಾ ಜೋರಾಗಿ ಕೂಗ್ತಾಳೆ, ಸಾಕು ಮಾಡಿ, ಇನ್ನು ಇದನ್ನೆಲ್ಲ ಸಹಿಸಲು ನಮ್ಮಿಂದ ಆಗೋದಿಲ್ಲ. ಮಗುವಿನ ಮೇಲೆ ಏನಾದರೂ ನೀವು ಕೈ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ, ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಎಂದು ಸಂಧ್ಯಾ ಕೂಗ್ತಾ ಇದ್ರೆ ಅವಳ ವರ್ತನೆ ನೋಡಿ ಒಂದು ಕ್ಷಣ ವಿಜಯ್ ಶಾಕ್ ಆಗಿಬಿಟ್ಟಿದ್ದ. ಸಂಧ್ಯಾಳನ್ನು ಆ ರೀತಿ ಅವನು ಎಂದೂ ನೋಡಿರಲೇ ಇಲ್ಲ. ಆಗಲೇ ಯಾವುದೋ ಫೋನ್ ಬರುತ್ತೆ, ನಿಮ್ಮನ್ನು ಸಾಯಂಕಾಲ ಬಂದು ವಿಚಾರಿಸ್ಕೊಳ್ತೀನಿ, ಈಗ ನನಗೆ ಟೈಮ್ ಇಲ್ಲ ಎಂದು ವಿಜಯ್ ಅಲ್ಲಿಂದ ಹೊರಟು ಹೋದ. ಅಭಿಷೇಕ್ ಭಯದಿಂದ ನಡುಗ್ತಾ ಇದ್ದ. ಅಮ್ಮ ಅಮ್ಮ, ಅಪ್ಪ ಸಾಯಂಕಾಲ ಬಂದು ಏನು ಮಾಡ್ತಾರೋ ಏನೋ ಅಂತ ಅಳ್ತಾ ಇದ್ದ. ತನ್ನ ಮಗುವಿನ ಪರಿಸ್ಥಿತಿ ನೋಡಿ ಸಂಧ್ಯಾ ಕೂಡ ಗಾಬರಿ ಪಟ್ಟಿದ್ಲು. ಈ ಮನೆಯಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ನನ್ನ ಮಗು ಬೆಳೆಯಬಾರದು, ನನ್ನ ಮಗುವಿನ ಜೀವನ ಹಾಳಾಗಬಾರ್ದು ಅಂತ ಅವಳು ತೀರ್ಮಾನ ಮಾಡಿಕೊಂಡಿದ್ಲು. ಆದರೆ ಅವಳಿಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಒಂದು ದಿಕ್ಕು ತೋಚುತ್ತಾ ಇರಲಿಲ್ಲ. ಆಗಲೇ ಸಂಧ್ಯಾ ತನ್ನ ಗೆಳತಿಗೆ ಫೋನ್ ಮಾಡ್ತಾಳೆ. ಪ್ರಿಯಾ, ನನಗೆ ತಕ್ಷಣ ಒಂದು ಮನೆ ಬೇಕು, ಸಣ್ಣ ಮನೆಯಾದರೂ ಪರವಾಗಿಲ್ಲ, ಬಾಡಿಗೆ ಕಡಿಮೆ ಇರಲಿ, ಈ ದಿನವೇ ನನಗೆ ಮನೆ ಬೇಕು. ನಾನು ಮತ್ತು ನನ್ನ ಮಗು ಇಬ್ಬರು ಇರುವುದಕ್ಕೆ ಒಂದು ಸುರಕ್ಷಿತವಾದ ಸ್ಥಳವಿದ್ದರೆ ತುಂಬ ಉತ್ತಮ ಅಂತ ಹೇಳ್ತಾಳೆ ಸಂಧ್ಯಾ. ಪ್ರಿಯಾ ತನ್ನ ಗೆಳತಿಗೆ ಸಹಾಯ ಮಾಡಲು ಮುಂದಾಗ್ತಾಳೆ.
ಅವಳು ತನ್ನ ಗಂಡನ ಜೊತೆ ಮಾತನಾಡಿ ಒಂದು ಸಣ್ಣ ಮನೆ ಬಾಡಿಗೆಗಾಗಿ ನೋಡ್ತಾಳೆ. ಸಂಧ್ಯಾ, ನೀನು ಭಯಪಡಬೇಡ, ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಸಣ್ಣ ಮನೆ ಖಾಲಿ ಇದೆ, ಬಾಡಿಗೆ ಕೂಡ ತುಂಬಾ ಕಡಿಮೆ, ನೀನು ಬೇಗ ಬಂದ್ಬಿಡು ಅಂತ ಹೇಳ್ತಾಳೆ. ಸಂಧ್ಯಾ ಈಗ ಸ್ವಲ್ಪ ಕೂಡ ತಡ ಮಾಡದೆ ತನ್ನ ಮತ್ತು ತನ್ನ ಮಗುವಿನ ಕೆಲವೊಂದು ಬಟ್ಟೆಗಳನ್ನು ಸಾಮಾನುಗಳನ್ನು ಅವಳು ಜೋಡಿಸಿಟ್ಟಿದ್ದ ಸ್ವಲ್ಪ ದುಡ್ಡನ್ನು ತೆಗೆದುಕೊಂಡು ಆ ಮನೆಯನ್ನು ಬಿಟ್ಟು ಬಿಟ್ಟಿದ್ಲು. ರಾತ್ರಿ ಸುಮಾರು 12 ಗಂಟೆಯ ಸಮಯದಲ್ಲಿ ವಿಜಯ್ ಚೆನ್ನಾಗಿ ಕುಡಿದು ಈ ದಿನ ನನ್ನ ಹೆಂಡತಿಗೆ ಬುದ್ಧಿ ಕಲಿಸ್ಬೇಕು ಎಂದುಕೊಂಡು ಮನೆಗೆ ಬಂದಿದ್ದ. ಅವನು ಮನೆಗೆ ಬಂದು ಜೋರಾಗಿ ಕೂಗಾಡ್ತಾ ಇದ್ದ. ಏಯ್ ಸಂಧ್ಯಾ, ಹೊರಗೆ ಬಾರೆ ಅಂತ ಕರೀತಾ ಇದ್ದ. ಆದರೆ ಸಂಧ್ಯಾ ಅಲ್ಲಿ ಕಾಣಿಸ್ಲಿಲ್ಲ. ಅವರಿಗೆ ಅಲ್ಲಿ ಯಾವುದೇ ಉತ್ತರ ಬರಲಿಲ್ಲ. ವಿಜಯ್ ಈಗ ತನ್ನ ಮನೆಯೆಲ್ಲ ಹುಡುಕಾಡ್ತಾ ಇದ್ದ, ಸಂಧ್ಯಾ ಎಲ್ಲಾದ್ರೂ ಬಚ್ಚಿಟ್ಕೊಂಡಿರಬಹುದು ಅಂತ. ಆಗಲೇ ವಿಜಯ್ನ ಅತ್ತಿಗೆ ಶಕುಂತಲಾ ಹೇಳ್ತಾಳೆ, ವಿಜಯ್, ನಿನ್ನ ಹೆಂಡತಿ ಮಧ್ಯಾಹ್ನದಿಂದಲೇ ಮನೆಯಲ್ಲಿ ಕಾಣಿಸ್ತಾ ಇಲ್ಲ. ಅವಳು ಯಾವನ ಜೊತೆನೋ ಹೋಗಿ ಎಂಜಾಯ್ ಮಾಡ್ತಾ ಇರ್ತಾಳೆ. ಮಗುವನ್ನು ಸಹ ಕರೆದುಕೊಂಡು ಹೋಗಿದ್ದಾಳೆ. ವಾಪಸ್ ಬಂದಾಗ ಏನಾದರೂ ಕಾರಣ ಹೇಳಬೇಕಲ್ವಾ ನಿನ್ನನ್ನು ನಂಬಿಸಲು. ಅತ್ತಿಗೆಯ ಈ ವಿಷಭರಿತ ಮಾತುಗಳನ್ನು ಕೇಳಿ ವಿಜಯ್ಗೆ ಹುಚ್ಚು ಹಿಡಿದ ಹಾಗೆ ಆಗ್ಬಿಟ್ಟಿತ್ತು. ಅವನು ಕೋಪದಲ್ಲಿ ಕುದಿತಾ ಇದ್ದ. ಈ ದಿನ ಅವಳು ಬಂದರೆ ಅವಳನ್ನು ನಾನು ಜೀವಂತವಾಗಿ ಬಿಡೋದಿಲ್ಲ, ಅವಳನ್ನು ಖಂಡಿತ ಕೊಂದು ಹಾಕ್ತೀನಿ ಅಂತ ಅವನು ಕುಡಿದ ಮತ್ತಿನಲ್ಲಿ ಕೂಗಾಡ್ತಾ ಇದ್ದ. ಮಾರನೆಯ ದಿನ ಬೆಳಿಗ್ಗೆ ವಿಜಯ್ ಎದ್ದಾಗ ಅವನಿಗೆ ತುಂಬಾ ತಲೆ ನೋವ್ತಾ ಇತ್ತು. ಅವನು ಮನೆಯಲ್ಲೆಲ್ಲ ತನ್ನ ಹೆಂಡತಿಯನ್ನು ಹುಡುಕಾಡ್ತಾನೆ. ಸಂಧ್ಯಾ ಮನೆಯಲ್ಲಿ ಎಲ್ಲೂ ಸಿಗದಿದ್ದಾಗ ವಿಜಯ್ ಈಗ ಸಂಧ್ಯಾಗೆ ಫೋನ್ ಮಾಡ್ತಾನೆ. ಎಷ್ಟು ಸಾರಿ ಫೋನ್ ಮಾಡಿದರೂ ಸಂಧ್ಯಾ ಫೋನ್ ಅಟೆಂಡ್ ಮಾಡಲೇ ಇಲ್ಲ. ತುಂಬಾ ಸಾರಿ ಫೋನ್ ಮಾಡಿದ ಮೇಲೆ ಸಂಧ್ಯಾ ಈಗ ಫೋನ್ ಅಟೆಂಡ್ ಮಾಡ್ತಾಳೆ. ಹಲೋ ಅಂತ ಹೇಳಿದ ತಕ್ಷಣ ವಿಜಯ್ ಫೋನಿನಲ್ಲೇ ಜೋರಾಗಿ ಕೂಗಾಡ್ತಾ ಇದ್ದ. ಸಂಧ್ಯಾ, ನೀನು ಎಲ್ಲಿದ್ದೀಯಾ? ಮರ್ಯಾದೆಯಾಗಿ ಮನೆಗೆ ವಾಪಸ್ ಬಾ, ಇಲ್ಲದಿದ್ದರೆ ನಾನು ನಿನ್ನನ್ನು. ಆಗಲೇ ಸಂಧ್ಯಾ ಹೇಳ್ತಾಳೆ, ಅಷ್ಟು ಜೋರಾಗಿ ಕೂಗುವ ಅವಶ್ಯಕತೆ ಇಲ್ಲ ವಿಜಯ್, ನಾನು ಆ ಮನೆಗೆ ಇನ್ನೆಂದಿಗೂ ವಾಪಸ್ ಬರೋದಿಲ್ಲ. ಆ ಮಾತುಗಳನ್ನು ಕೇಳಿ ವಿಜಯ್ ಒಂದು ಕ್ಷಣ ಶಾಕ್ ಆಗ್ಬಿಡ್ತಾನೆ. ನೀನು ಏನು ಹೇಳ್ತಾ ಇದೀಯಾ ಸಂಧ್ಯಾ? ನಿನಗೇನಾದರೂ ಹುಚ್ಚಿಡ್ತಿದ್ಯಾ? ಈ ಮನೆಗೆ ಬರದೇ ಇದ್ರೆ ರೋಡಿನಲ್ಲಿ ಭಿಕ್ಷೆ ಬಿಡಬೇಕಾಗುತ್ತೆ, ಅಲ್ಲೇ ಉಪವಾಸದಿಂದ ಸಾಯ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಆದರೆ ಸಂಧ್ಯಾ ಮಾತ್ರ ಶಾಂತವಾಗಿ ಹೇಳಿದ್ಲು, ಉಪವಾಸದಿಂದ ನಾವು ರೋಡಿನಲ್ಲಿ ಸತ್ತರೂ ಪರವಾಗಿಲ್ಲ, ಆದರೆ ನನ್ನ ಮಗುವನ್ನು ಆ ನರಕಕ್ಕೆ ನಾನು ಕರೆದುಕೊಂಡು ಬರೋದಿಲ್ಲ. ವಿಜಯ್ ನಗುತ್ತಾ, ಒಳ್ಳೆಯ ಮಾತು, ನಾನು ಕೂಡ ನೋಡ್ತೀನಿ ನಿನ್ನ ಯೋಗ್ಯತೆಯನ್ನು. ದುಡ್ಡಿಲ್ಲದೆ ಎಷ್ಟು ದಿನ ನೀನು ಇದೇ ರೀತಿ ಬದುಕ್ತೀಯಾ ಅಂತ. ಭಿಕ್ಷೆ ಬೇಡುವ ಪರಿಸ್ಥಿತಿ ನಿನಗೆ ಬಂದಾಗ ನೀನು ಮತ್ತೆ ನನ್ನ ಕಾಲನ್ನೇ ಹಿಡಿದುಕೊಳ್ಬೇಕು. ನಿನ್ನ ಜೀವನವೆಲ್ಲ ನನ್ನ ಕಾಲ ಬಳಿಯೇ ಅಂತ ಹೇಳ್ತಾನೆ. ಸಂಧ್ಯಾ ಏನು ಮಾತನಾಡಲಿಲ್ಲ. ಅವಳು ಸೈಲೆಂಟ್ ಆಗಿ ಫೋನ್ ಕಟ್ ಮಾಡಿಬಿಡ್ತಾಳೆ. ಸಂಧ್ಯಾ ಆ ಮನೆಯಲ್ಲಿ ಈಗ ನೆಮ್ಮದಿಯಾಗಿ ಉಸಿರಾಡ್ತಾ ಇದ್ಲು. ಒಂದು ಸಣ್ಣ ಮನೆ ಬಾಡಿಗೆಗೆ ಮನೆಯೇನೋ ಸಿಕ್ಕಿತ್ತು. ಆದರೆ ಆ ಮನೆಯಲ್ಲಿ ಏನೂ ಇರಲಿಲ್ಲ. ಅವಳ ಬಳಿ ಇದ್ದ ಸ್ವಲ್ಪ ದುಡ್ಡನ್ನು, ಸ್ವಲ್ಪ ಒಡವೆಗಳನ್ನು ಎಲ್ಲವನ್ನೂ ಲೆಕ್ಕ ಹಾಕ್ತಾಳೆ. ಈ ದುಡ್ಡಿನಿಂದ 2-3 ತಿಂಗಳು ಆರಾಮವಾಗಿ ಕಳೆಯಬಹುದು. ಮುಂದೆ ಏನು ಎಂದು ಯೋಚಿಸುತ್ತಾ ಮಾರನೆಯ ದಿನದಿಂದಲೇ ಸಂಧ್ಯಾ ಕೆಲಸಕ್ಕಾಗಿ ಹುಡುಕಾಡಲು ಶುರು ಮಾಡ್ತಾಳೆ. ಆದರೆ ಎಲ್ಲೂ ಸಂಧ್ಯಾಗೆ ಕೆಲಸ ಸಿಗೋದೇ ಇಲ್ಲ. ಸಂಧ್ಯಾ ಸೋಲು ಒಪ್ಪಿಕೊಳ್ಳೋದಿಲ್ಲ. ಸತತವಾಗಿ ಪ್ರಯತ್ನ ಪಡ್ತಾನೇ ಇದ್ಲು. ಹೀಗೆ 1 ತಿಂಗಳು ಕಳೆದು ಹೋಗಿತ್ತು. ಆದರೂ ಸಂಧ್ಯಾಗೆ ಎಲ್ಲೂ ಕೆಲಸ ಸಿಗಲಿಲ್ಲ. ಅವಳು ತುಂಬ ಯೋಚಿಸ್ತಾ ಇದ್ಲು, ಈಗ ಏನು ಮಾಡಬೇಕು, ನಾವು ಹೇಗೆ ಬದುಕಬೇಕು ಅಂತ. ಒಂದು ದಿನ ಸಂಧ್ಯಾಳ ಗೆಳತಿ ಪ್ರಿಯಾ ಸಂಧ್ಯಾ ಮನೆಗೆ ಬರ್ತಾಳೆ. ಸಂಧ್ಯಾ ಎಷ್ಟೋ ಪ್ರೀತಿಯಿಂದ ತನ್ನ ಗೆಳತಿಗೆ ಸ್ವಲ್ಪ ಊಟವನ್ನು ಕೊಡ್ತಾಳೆ. ಪ್ರಿಯಾ ಬೇಡ ಬೇಡ ಅಂತ ಇದ್ರೂ ಬಲವಂತವಾಗಿ ಸ್ವಲ್ಪ ಊಟವನ್ನು ಹಾಕಿಕೊಡ್ತಾಳೆ. ಪ್ರಿಯಾ ಊಟವನ್ನು ತಿಂದ ತಕ್ಷಣ ಅವಳಿಗೆ ತುಂಬ ಆಶ್ಚರ್ಯವಾಗಿತ್ತು. ಪ್ರಿಯಾ ಎಷ್ಟೋ ಆಶ್ಚರ್ಯದಿಂದ ಕೇಳ್ತಾಳೆ, ಸಂಧ್ಯಾ, ನಿನ್ನ ಕೈಯಲ್ಲಿ ಅದ್ಭುತವಾದ ಸ್ವಾದವಿದೆ, ನೀನು ಇಷ್ಟಕ್ಕೂ ಯಾವ ಮಸಾಲೆ ಹಾಕಿದೆಯಾ? ಈ ಅಡಿಗೆ ತುಂಬ ರುಚಿಯಾಗಿದೆ ಅಂತ ಸಂಧ್ಯಾ ಅಡಿಗೆಯನ್ನು ಪ್ರಿಯಾ ತುಂಬ ಹೊಗಳ್ತಾಳೆ. ಆಗಲೇ ಪ್ರಿಯಾ ಒಂದು ಸಲಹೆ ಕೊಡ್ತಾಳೆ, ಸಂಧ್ಯಾ, ನಿನ್ನ ಕೈಯಲ್ಲಿ ಅದ್ಭುತವಾದ ರುಚಿ ಇದೆ, ಅದ್ಭುತವಾದ ಕಲೆ ಇದೆ, ನೀನು ಇದೇ ಕೆಲಸವನ್ನು ಯಾಕೆ ಶುರು ಮಾಡಬಾರ್ದು? ಈಗ ಎಲ್ಲರೂ ಮನೆ ಊಟಕ್ಕಾಗಿ ಎಷ್ಟೊಂದು ಒದ್ದಾಡ್ತಾ ಇದ್ದಾರೆ, ನಿನಗೆ ಗೊತ್ತಾ? ನೀನು ಈ ಕೆಲಸವನ್ನು ಶುರು ಮಾಡು, ನಾನು ಕೂಡ ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾಳೆ. ಸಂಧ್ಯಾಗೆ ಕೂಡ ಪ್ರಿಯಾಳ ಈ ಮಾತುಗಳು ಸರಿ ಅನ್ನಿಸಿದ್ವು. ತನ್ನ ಬಳಿ ಉಳಿದಿದ್ದಂತಹ ಸ್ವಲ್ಪ ದುಡ್ಡಿನಿಂದ ತನ್ನ ತವರು ಮನೆಯಿಂದ ತಂದಂತಹ ಕೆಲವೊಂದು ಒಡವೆಗಳನ್ನು ಮಾರಿ
ಕೆಲವೊಂದಿಷ್ಟು ಮಸಾಲೆ ಪದಾರ್ಥಗಳನ್ನು ತಂದು ಸಾಮಾನುಗಳನ್ನು ರೆಡಿ ಮಾಡಿಕೊಂಡು ಅಂಗಡಿಗಳಿಗೆ ಮಾರಲು ಶುರು ಮಾಡ್ತಾಳೆ ಸಂಧ್ಯಾ. ಮೊದಮೊದಲು ಈ ಕೆಲಸ ತುಂಬಾ ಕಠಿಣವಾಗಿತ್ತು. ಆದರೆ ಸಂಧ್ಯಾ ಎಲ್ಲರ ಬಳಿ ತುಂಬಾ ಪ್ರೀತಿ ಮತ್ತು ವಿನಮ್ರತೆಯಿಂದ ಕೇಳಿಕೊಳ್ತಾ ಇದ್ಲು. ಸರ್, ನಿಮ್ಮ ಗ್ರಾಹಕರಿಗೆ ಇದು ಇಷ್ಟವಾದರೆ ಆಗ ನೀವು ನನಗೆ ದುಡ್ಡು ಕೊಡಿ, ಅವರಿಗೆ ಇಷ್ಟವಾಗದಿದ್ದರೆ ದುಡ್ಡು ಬೇಡ ಅಂತ ಹೇಳಿದ್ಲು. ಕೇವಲ 2-3 ದಿನದಲ್ಲೇ ಅಂಗಡಿಯ ಮಾಲೀಕರು ಸಂಧ್ಯಾಗೆ ಫೋನ್ ಮಾಡ್ತಾರೆ. ಮೇಡಮ್, ನೀವು ಕೊಟ್ಟಂತಹ ಆ ಮಸಾಲೆ ಪದಾರ್ಥಗಳು ಇನ್ನೂ ಇವೆಯಾ? ಗ್ರಾಹಕರು ನಿಮ್ಮ ಪದಾರ್ಥಗಳನ್ನು ತುಂಬಾ ಇಷ್ಟಪಟ್ಟಿದ್ದಾರೆ. ಅವರು ಕೇಳ್ತಾ ಇದ್ದಾರೆ, ಈ ಮಸಾಲೆ ಪದಾರ್ಥಗಳು ನಮಗೆ ಬೇಕು ಅಂತ. ಅಂಗಡಿಯವರ ಮಾತುಗಳನ್ನು ಕೇಳಿ ಸಂಧ್ಯಾಗೆ ತುಂಬಾ ಸಂತೋಷವಾಯಿತು. ಆ ದಿನದಿಂದ ಸಂಧ್ಯಾ ಇನ್ಯಾವತ್ತೂ ಹಿಂದೆ ತಿರುಗಿ ನೋಡಲೇ ಇಲ್ಲ. ಅವಳು ರಾತ್ರಿ ಹಗಲು ಎನ್ನದೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ಲು. ಸಣ್ಣದಾಗಿ ಮನೆಯಲ್ಲಿ ಶುರು ಮಾಡಿದ ಈ ಕೆಲಸ ಈಗ ದೊಡ್ಡ ಬಿಸ್ನೆಸ್ ಆಗಿ ಮಾರ್ಪಟ್ಟಾಯಿತು. ವಿಜಯ್ಗೆ ಪೂರ್ತಿ ನಂಬಿಕೆ ಇತ್ತು. ಒಂದು ದಿನ ಇವಳು ತನ್ನ ಅಹಂಕಾರವನ್ನು ಬಿಟ್ಟು ಬೇರೆ ದಾರಿ ಇಲ್ಲದೆ ಗತಿ ಇಲ್ಲದೆ ಬಂದು ನನ್ನ ಕಾಲು ಹಿಡ್ಕೊಳ್ತಾಳೆ ಅಂತ. ಆದರೆ ಸಂಧ್ಯಾ ಮಾತ್ರ ವಿಜಯ್ಗೆ ಡೈವರ್ಸ್ ನೋಟಿಸ್ ಕಳಿಸ್ಕೊಟ್ಟಿದ್ಲು. ನೋಟಿಸ್ ನೋಡಿದ ತಕ್ಷಣ ವಿಜಯ್ನ ಕೋಪ ನೆತ್ತಿಗೇರಿತ್ತು. ಅವನು ವಕೀಲರಿಗೆ ಹೇಳ್ತಾನೆ, ನಾನು ಅವಳಿಗೆ ಬುದ್ಧಿ ಕಲಿಸ್ಬೇಕು, ಮಗುವಿನ ಕಸ್ಟಡಿ ನಮಗೆ ಬರುವಂತೆ ಮಾಡಿ ಅಂತ. ಅವಳಿಂದ ಮಗುವನ್ನು ಕಸಿದುಕೊಂಡು ಅವಳಿಗೆ ಜೀವಮಾನದ ಶಿಕ್ಷೆ ಕೊಡಬೇಕು ಅಂತ ಅವನು ತೀರ್ಮಾನ ಮಾಡಿಕೊಂಡಿದ್ದ. ಈಗ ತನ್ನ ಅತ್ತಿಗೆಯ ನಿಜವಾದ ಮುಖವಾಡ ವಿಜಯ್ನ ಕಣ್ಣು ಮುಂದೆ ಬಂದಿತ್ತು. ಅವನಿಗೆ ಗೊತ್ತಾಗಿತ್ತು, ಪ್ರತಿದಿನ ಮನೆಗಳಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ನಡೀತಾ ಇದ್ವು. ವಿಜಯ್ಗೆ ಈಗ ಆ ಮನೆಯಲ್ಲಿ ಸ್ವಲ್ಪ ಕೂಡ ಮರ್ಯಾದೆ ಗೌರವ ಎನ್ನುವುದೇ ಇರಲಿಲ್ಲ. ಸಮಯಕ್ಕೆ ಸರಿಯಾಗಿ ಊಟ ಹಾಕುವವರು ಕೂಡ ಯಾರೂ ಇರಲಿಲ್ಲ. ಇದೆಲ್ಲದರಿಂದ ಬೇಸತ್ತು ವಿಜಯ್ ಈಗ ಕೆಲಸದ ಮೇಲೆ ಬೇರೆ ಕಡೆ ಟ್ರಾನ್ಸ್ಫರ್ ತೆಗೆದುಕೊಂಡು ಆ ಊರನ್ನು ಮನೆಯನ್ನು ಬಿಟ್ಟು ಹೊರಟು ಹೋಗ್ತಾನೆ. ಆ ದಿನ ಕೋರ್ಟ್ ರೂಮಿನಲ್ಲಿ ವಿಜಯ್ ತನ್ನ ವಕೀಲರ ಜೊತೆ ಬರ್ತಾನೆ. ಅಲ್ಲೇ ಸಂಧ್ಯಾ ಕೂಡ ತುಂಬಾ ಸಿಂಪಲ್ ಆಗಿ ನಿಂತ್ಕೊಂಡಿದ್ಲು. ಕೋರ್ಟಿನಲ್ಲಿ ಸಂಧ್ಯಾಳ ನಡತೆ ಸರಿ ಇಲ್ಲ ಎಂದು ಅವರು ಸಾಬೀತುಪಡಿಸಲು ಮುಂದಾಗಿದ್ರು. ಆಗ ಸಂಧ್ಯಾ ಹೇಳ್ತಾಳೆ, ಇಷ್ಟು ವರ್ಷ ಎಲ್ಲವನ್ನೂ ಸಹಿಸಿಕೊಂಡು ನನ್ನ ಸಂಸಾರವನ್ನು ನನ್ನ ಮನೆಯನ್ನು ಉಳಿಸಿಕೊಳ್ಳಲು ನಾನು ಎಷ್ಟೋ ಒದ್ದಾಡ್ತಾ ಇದ್ದೆ. ಆದರೆ ನನ್ನ ಮಗುವಿನ ಮಾತು ಬಂದಾಗ ನನ್ನ ಮಗುವನ್ನು ರಕ್ಷಿಸಿಕೊಳ್ಳಲು ನನಗೆ ಈತನಿಂದ ವಿಚ್ಛೇದನ ಬೇಕು. ಆದ್ದರಿಂದಲೇ ಮನೆ ಬಿಟ್ಟು ಬರಬೇಕಾಯಿತು ಅಂತ ಹೇಳ್ತಾಳೆ. ಆಗಲೇ ವಿಜಯ್ನ ವಕೀಲರು ಹೇಳಿದ್ರು, ಹೇಳದೆ ಕೇಳದೆ ಮನೆಯಿಂದ ಓಡಿ ಹೋದ ಹೆಂಗಸಿಗೆ ಮಗುವನ್ನು ಕೊಡುವುದು ಸರಿಯಲ್ಲ, ಇದು ಮಗುವಿನ ಸುರಕ್ಷತೆಯ ಪ್ರಶ್ನೆ ಎಂದು. ಕೊನೆಗೆ ಅಭಿಷೇಕ್ನನ್ನು ಕೋರ್ಟಿಗೆ ಕರೆದು ಜಡ್ಜ್ ಸಾಹೇಬರು ಕೇಳ್ತಾರೆ, ಮಗು, ನೀನು ಯಾರ ಜೊತೆ ಇರಬೇಕು ಅನ್ಕೊಳ್ತಾ ಇದೀಯಾ? ನಿನಗೆ ಅಪ್ಪ ಬೇಕಾ ಅಥವಾ ಅಮ್ಮ ಬೇಕಾ ಅಂತ. ಅಭಿಷೇಕ್ ಅಲ್ಲಿ ಅಳುತ್ತಾ ಹೇಳ್ದ, ಅಪ್ಪ ಅಪ್ಪ ಅವರು ತುಂಬಾ ಹೊಡಿತಾರೆ, ಅವರು ತುಂಬಾ ಕೆಟ್ಟವರು, ಅವರು ಯಾವಾಗಲೂ ಕೂಗಾಡ್ತಾ ಇರ್ತಾರೆ. ಅಮ್ಮನನ್ನು ಕೂಡ ತುಂಬಾ ಹೊಡಿತಾರೆ, ನನ್ನನ್ನು ಕೂಡ ಹೊಡಿತಾರೆ. ಅಮ್ಮ ರಾತ್ರಿ ಎಲ್ಲ ಕುಳಿತುಕೊಂಡು ಅಳ್ತಾನೆ ಇರ್ತಾರೆ. ನನಗೆ ಅಪ್ಪ ಬೇಡ, ನನಗೆ ಅಮ್ಮ ಬೇಕು, ನಾನು ಅಮ್ಮನ ಜೊತೆಯಲ್ಲಿಯೇ ಇರ್ತೀನಿ ಅಂತ ಹೇಳ್ತಾನೆ. ಅಭಿಷೇಕ್ನ ಮಾತುಗಳನ್ನು ಕೇಳಿ ಕೋರ್ಟ್ನಲ್ಲಿ ತೀರ್ಮಾನ ಮಾಡಿತ್ತು, ಅಭಿಷೇಕ್ ತನ್ನ ತಾಯಿ ಸಂಧ್ಯಾಳ ಜೊತೆಯೇ ಇರಬೇಕು ಅಂತ. ಮತ್ತು ವಿಜಯ್ ತಾಯಿ ಮತ್ತು ಮಗುವಿನ ಪೋಷಣೆಗೆ ಪ್ರತಿ ತಿಂಗಳು 30,000 ರೂಪಾಯಿ ದುಡ್ಡು ಕೊಡಬೇಕು ಅಂತ ಹೇಳಿದ್ರು. ವಿಜಯ್ ಈಗ ತಲೆ ಬಗ್ಗಿಸಿಕೊಂಡು ತುಂಬಾ ಬೇಸರವಾಗಿ ಕೋರ್ಟಿನಿಂದ ಹೊರಗೆ ಬಂದು ಬಿಟ್ಟಿದ್ದ. ಈಗ ಸುಮಾರು 8 ತಿಂಗಳ ನಂತರ ಆ 30,000 ರೂಪಾಯಿಯನ್ನು ಕೊಡಲು ವಿಜಯ್ ಸಂಧ್ಯಾಳ ಮನೆಗೆ ಹೋಗ್ತಾನೆ. ಅವನ ಮನಸ್ಸಿನಲ್ಲಿ ಈಗಲೂ ತನ್ನ ಹೆಂಡತಿಯ ಬಗ್ಗೆ ತುಂಬಾ ವಿಷ ತುಂಬಿತ್ತು. ಅವನು ಅಂದುಕೊಳ್ತಾ ಇದ್ದ, ಅವಳಿಗೆ ತಿನ್ನಲು ಕೂಡ ಏನೂ ಗತಿ ಇರಲ್ಲ, ಅವಳನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ಅವಮಾನ ಮಾಡಬೇಕು ಅಂತ. ಆದರೆ ಮನೆಯೊಳಗೆ ಕಾಲಿಟ್ಟ ತಕ್ಷಣ ಅವನ ಅಹಂಕಾರವೆಲ್ಲ ನುಚ್ಚು ನೂರಾಗ್ಬಿಟ್ಟಿತ್ತು. ಯಾಕೆಂದರೆ ಈಗ ಸಂಧ್ಯಾ ಅಮಾಯಗಳಾಗಿರ್ಲಿಲ್ಲ, ಅವಳು ಗತಿ ಇಲ್ಲದವಳಾಗಿರ್ಲಿಲ್ಲ. ಅವಳು ಒಂದು ಬಿಸ್ನೆಸ್ ಅನ್ನು ನಡೆಸ್ತಾ ಇದ್ಲು. ಸಂಧ್ಯಾ ವಿಜಯ್ ಕೊಟ್ಟ ಆ ದುಡ್ಡನ್ನು ತಿರಸ್ಕಾರ ಮಾಡಿಬಿಡ್ತಾಳೆ. ನನಗೆ ಇದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ಅವಮಾನದಿಂದ ವಿಜಯ್ ಈಗ ವಾಪಸ್ ಹೋಗಲು ಮುಂದಾದಾಗ ಸಂಧ್ಯಾ ಅವರನ್ನು ನಿಲ್ಲಿಸಿ, ವಿಜಯ್, ಹೇಗಿದ್ದರೂ ಇಷ್ಟು ದೂರ ನನ್ನನ್ನು ಹುಡುಕಿಕೊಂಡು ಬಂದಿದ್ದೀರಾ, 1 ನಿಮಿಷ ನಿಂತು ನಾನು ತೋರಿಸುವುದನ್ನು ನೋಡಿಕೊಂಡು ಹೋಗಿ ಅಂತ ಹೇಳ್ತಾಳೆ. ಅವಳ ಮಾತು ಕೇಳಿ ಅವನಿಗೆ ಒಂದು ಕ್ಷಣ ಶಾಕ್ ಆಗಿತ್ತು. ಇಷ್ಟಕ್ಕೂ ಇವಳು ನನಗೆ ಏನು ತೋರಿಸಬೇಕು ಅಂದುಕೊಳ್ತಾ ಇದ್ದಾಳೆ, ಇವಳ ಬಳಿ ಆ ರೀತಿ ಏನಿದೆ ಎಂದು ವಿಜಯ್ ತುಂಬಾ ಯೋಚಿಸ್ತಾ ಇದ್ದ. ಸಂಧ್ಯಾ ಈಗ ಆ ರೂಮಿನ ಬಾಗಿಲು ತೆಗೆದಾಗ ರೂಮಿನಲ್ಲಿ ಇದ್ದದ್ದನ್ನು ನೋಡಿ ಅವನು ಶಾಕ್ ಆಗಿದ್ದ. ಅವನ ಅಹಂಕಾರ ಈಗ ಮಾಯವಾಗಿ ಬಿಟ್ಟಿತ್ತು.
ಅವನು ತಕ್ಷಣ ಅಮ್ಮ ಎಂದು ಜೋರಾಗಿ ಕೂಗುತ್ತಾ ಆ ರೂಮಿನ ಒಳಗೆ ಕಾಲಿಟ್ಟಿದ್ದ. ಆ ರೂಮಿನಲ್ಲಿ ಆ ಮಂಚದ ಮೇಲೆ ಕವಿತಾ ಅವರು ಕುಳಿತುಕೊಂಡಿದ್ರು, ತನ್ನ ಮೊಮ್ಮಗನ ಜೊತೆ ಆಟವಾಡುತ್ತಾ. ವಿಜಯ್ ತನ್ನ ತಾಯಿಯ ಬಳಿ ಓಡಿ ಹೋಗ್ತಾನೆ. ಅಮ್ಮ, ನೀವು ಇಲ್ಲೇನ್ ಮಾಡ್ತಾ ಇದ್ದೀರಾ? ನೀವು ಮನೆಯಲ್ಲಿ ತಾನೇ ಇದ್ರಿ, ಇಲ್ಲಿಗೆ ಹೇಗೆ, ಯಾವಾಗ ಬಂದ್ರಿ, ಹೇಗೆ, ಏನು, ಯಾವಾಗ ಅನ್ನುವ ಪ್ರಶ್ನೆಗಳು ಅವನ ಬಾಯಿಂದ ನಿಲ್ತಾನೆ ಇರಲಿಲ್ಲ. ತನ್ನ ಮಗನ ಕೈಯನ್ನು ದೂರ ತಳ್ಳಿಬಿಡ್ತಾರೆ ಕವಿತಾ ಅವರು. ಮನೇನ? ಯಾವ ಮನೆಯಪ್ಪ? ಹೆತ್ತ ತಾಯಿಯನ್ನು, ಮನೆಯನ್ನು, ಊರನ್ನು ಬಿಟ್ಟು ನೀನು ನಿನ್ನ ದಾರಿ ನೋಡಿಕೊಂಡು ಹೊರಟು ಹೋದೆ. ನೀನು ಹೋದ ಮಾರನೆಯ ದಿನವೇ ನಿನ್ನ ಅತ್ತಿಗೆ ನನ್ನನ್ನು ಮನೆಯಿಂದ ಹೊರಗೆ ಹಾಕಿಬಿಟ್ಲು. ನಿಮ್ಮಂತಹ ಅಂಗವಿಕಲರ ಸೇವೆ ಮಾಡಲು ನನ್ನಿಂದ ಆಗೋದಿಲ್ಲ, ನಿಮ್ಮನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಅಂತ ಅವಳು ಹೇಳಿಬಿಟ್ಟಿದ್ಲು. ಒಂದು ಹಳೆಯ ವೃದ್ಧಾಶ್ರಮದಲ್ಲಿ ನನ್ನನ್ನು ಬಿಟ್ಟು ಬಿಟ್ಲು. ವಿಜಯ್ ಗಾಬರಿಯಾಗಿ ಬಾಯಿ ಬಿಟ್ಟುಕೊಂಡು, ಏನು ಅಮ್ಮ, ವೃದ್ಧಾಶ್ರಮನ ಅಂತ ಕೇಳ್ತಾನೆ. ಆಗಲೇ ಕವಿತಾ ಅವರು ಅಳ್ತಾ ಹೇಳಿದ್ರು, ಅದು ಕೇವಲ ವೃದ್ಧಾಶ್ರಮ ಅಲ್ಲ, ಅದು ನರಕವಾಗಿತ್ತು. ಅಲ್ಲಿ ನಮ್ಮಂತಹ ಕೈಲಾಗದ ವೃದ್ಧರನ್ನು ನಾವು ತಿನ್ನುವ ಸ್ವಲ್ಪ ಊಟಕ್ಕಾಗಿ ಎಷ್ಟೋ ಕೆಲಸಗಳನ್ನು ಮಾಡಿಸ್ತಾ ಇದ್ರು. ನನ್ನ ಕೈಯಲ್ಲಿ ಆಗದಿದ್ದರೂ ನಾನು ಕೂಡ ಪೂರ್ತಿ ದಿನ ಕೆಲಸ ಮಾಡ್ತಾನೆ ಇದ್ದೆ. ಕೆಲಸ ಮಾಡಿದರೆ ಮಾತ್ರ ನಮಗೆ ಒಂದು ಹೊತ್ತಿನ ಊಟ ಕೊಡ್ತಾ ಇದ್ರು. ಅಲ್ಲಿ ಹೋದಾಗಿನಿಂದ ಪ್ರತಿದಿನ ನಾನು ಆ ದೇವರನ್ನು ಕೇಳ್ಕೊಳ್ತಾ ಇದ್ದೆ, ದೇವರೇ ನನ್ನನ್ನು ಬೇಗ ನಿನ್ನ ಹತ್ರ ಕರ್ಕೊಬಿಡಪ್ಪ ಅಂತ. ಆ ಮಾತುಗಳನ್ನು ಕೇಳಿ ವಿಜಯ್ನ ಹೃದಯ ನಿಂತು ಹೋದ ಹಾಗೆ ಹಾಕ್ಬಿಟ್ಟಿತ್ತು. ಅವನ ಬಾಯಿಂದ ಮಾತೇ ಬರ್ತಾ ಇರಲಿಲ್ಲ. ಅವನು ತನ್ನ ತಾಯಿಯ ಕಾಲ ಬಳಿ ಕುಳಿತುಕೊಂಡು ಅಳ್ತಾ ಇದ್ದ. ಒಂದು ದಿನ ನಮ್ಮ ಪಕ್ಕದ ಮನೆಯ ಸಾವಿತ್ರಮ್ಮ ಅವರು ಅಲ್ಲಿಗೆ ಬಂದಿದ್ರು ಊಟವನ್ನು ಹಂಚಲು. ಅವರು ಅಲ್ಲಿ ನನ್ನನ್ನು ಗುರುತು ಹಿಡಿದಿದ್ರು. ನನ್ನ ಈ ಸೊಸೆಗೆ ನನ್ನ ಬಗ್ಗೆ ವಿವರವನ್ನು ಹೇಳಿದ್ರು. ನಿನಗೆ ಗೊತ್ತಾ ಮಗ, ನೀನು ಒಂದು ದಿನ ಕೂಡ ನೆಮ್ಮದಿ ಕೊಡದ ಈಕೆ. ಇವರ ಜೀವನವನ್ನು ನೀನು ನರಕ ಮಾಡಿಬಿಟ್ಟಿದ್ರು. ನನ್ನ ವಿಷಯ ತಿಳಿದ ತಕ್ಷಣ ಆ ದಿನವೇ ನನ್ನನ್ನು ಹುಡುಕಿಕೊಂಡು ಸಂಧ್ಯಾ ಅಲ್ಲಿಗೆ ಬಂದು ಬಿಟ್ಟಿದ್ಲು. ಅಲ್ಲಿ ನನ್ನನ್ನು, ನನ್ನ ಪರಿಸ್ಥಿತಿಯನ್ನು, ಆ ಆಶ್ರಮದ ಪರಿಸ್ಥಿತಿಯನ್ನು ನೋಡಿ ಸಂಧ್ಯಾ ನನ್ನನ್ನು ಅಲ್ಲಿಂದ ಕರೆದುಕೊಂಡು ಬಂದ್ಬಿಟ್ಲು. ಅಂದಿನಿಂದ ನನಗೆ ಎಷ್ಟೋ ಸೇವೆಗಳನ್ನು ಮಾಡುತ್ತಾ ನನ್ನನ್ನು ತನ್ನ ಮಗುವಿನ ಹಾಗೆ ನೋಡಿಕೊಳ್ತಾ ಇದ್ದಾಳೆ. ತನ್ನ ತಾಯಿಯ ಮಾತುಗಳನ್ನು ಕೇಳಿ ವಿಜಯ್ನ ಅಹಂಕಾರ, ಗರ್ವ ಎಲ್ಲವೂ ಅಲ್ಲೇ ಸತ್ತು ಹೋಗಿದ್ವು. ಅವನು ಈಗ ಪಶ್ಚಾತ್ತಾಪದಿಂದ ಅಳ್ತಾ ಇದ್ದ. ಅವನು ತಾಯಿಗೆ ಕ್ಷಮಾಪಣೆ ಕೇಳ್ತಾ ಇದ್ದ. ಅಮ್ಮ, ನನ್ನಿಂದ ತುಂಬ ದೊಡ್ಡ ತಪ್ಪಾಗಿ ಹೋಗಿದೆ, ನನ್ನನ್ನು ಕ್ಷಮಿಸಿಬಿಡಿ. ನಾನು ಕಣ್ಣಿದ್ದು ಕುರುಡನಾಗಿ ಬಿಟ್ಟಿದ್ದೆ. ನಾನು ನಿಮ್ಮನ್ನು ಬಿಟ್ಟು ಹೋಗಬಾರ್ದಾಗಿತ್ತು. ಈಗ ನಾನು ಬಂದ್ಬಿಟ್ಟಿದ್ದೀನಿ. ನಾನು ಎಲ್ಲವನ್ನು ಸರಿ ಮಾಡ್ತೀನಿ. ಅವನು ಸಂಧ್ಯಾ ಕಡೆ ನೋಡುತ್ತಾ, ಅಮ್ಮ, ಈ ಹೆಂಗಸಿನ ದಯೆ ನಮಗೆ ಬೇಕಾಗಿಲ್ಲ, ನಡಿಯಮ್ಮ, ನನ್ನ ಜೊತೆ ಬಾ, ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಕವಿತಾ ಅವರು ಕೋಪವಾಗಿ ತಮ್ಮ ಮಗನನ್ನೇ ನೋಡುತ್ತಾ, ಈ ಹುಡುಗಿ ನನ್ನ ಮೇಲೆ ತುಂಬ ದಯ ಮಾಡಿದ್ದಾಳೆ, ಆದರೆ ನೀನೇ ಅವಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಬಂಗಾರದಂತಹ ಸೊಸೆಯನ್ನು ನೀನೇ ದೂರ ಮಾಡಿಕೊಂಡೆ. ಕವಿತಾ ಸಂಧ್ಯಾಳ ಕೈಯನ್ನು ಹಿಡಿದುಕೊಂಡು ಆಕೆ ಹೇಳಿದ್ರು, ಮಗ, ನಿನಗೆ ಏನನ್ಸುತ್ತೆ? ನೀನು ಓಡಿ ಬಂದು ನನ್ನನ್ನು ಕರೆದ ತಕ್ಷಣ ನಾನು ನಿನ್ನ ಜೊತೆ ಬಂದುಬಿಡ್ತೀನಿ ಅಂತ ಅಂದ್ಕೋಬಿಟ್ಯಾ? ದೇವರಂತಹ ಹೆಂಡತಿಗೆ ಎಷ್ಟೊಂದು ಕಾಟ ಕೊಟ್ಬಿಟ್ಟೆ ನೀನು. ಜೀವಂತವಾಗಿ ಇರುವ ತಾಯಿಯನ್ನು ನರಕದಲ್ಲಿ ಬಿಟ್ಟು ಓಡಿ ಹೋದೆ. ಆದರೆ ಇವಳು ನನ್ನ ಮಕ್ಕಳಿಗಿಂತ ಹೆಚ್ಚು. ನನ್ನನ್ನು ಆ ನರಕದಿಂದ ಹೊರಗೆ ಕರೆದುಕೊಂಡು ಬಂದು ನನ್ನನ್ನು ತನ್ನ ಸ್ವಂತ ಮಗುವನ್ನಾಗಿ ನೋಡಿಕೊಳ್ತಾ ಇದ್ದಾಳೆ. ನಮ್ಮ ಮಧ್ಯೆ ಯಾವುದೇ ರೀತಿಯ ರಕ್ತ ಸಂಬಂಧವಿಲ್ಲದಿದ್ರೂ ಇವಳೇ ನನ್ನ ರಕ್ತ, ಇವಳೇ ನನ್ನ ಸಂಬಂಧ, ಇವಳೇ ನನ್ನ ಮಗಳು. ನಾನು ನನ್ನ ಮಗಳ ಬಳಿಯೇ ಇರ್ತೀನಿ ಸಾಯೋವರೆಗೂ. ನೀನು ಇನ್ನು ಇಲ್ಲಿಂದ ಹೋಗಬಹುದು ಅಂತ ಹೇಳಿಬಿಡ್ತಾರೆ ಅವರು. ವಿಜಯ್ ಈಗ ಎಲ್ಲವನ್ನೂ ಕಳೆದುಕೊಂಡಿದ್ದ. ಅವನ ಬಳಿ ಈಗ ತಾಯಿಯೂ ಇರಲಿಲ್ಲ, ಹೆಂಡತಿಯೂ ಇರಲಿಲ್ಲ, ತನ್ನ ಮಗು ಸಹ ಇರಲಿಲ್ಲ. ಅವನು ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಸಂಧ್ಯಾಗೆ ಕ್ಷಮಾಪಣೆ ಕೇಳ್ತಾ, ಸಂಧ್ಯಾ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು, ಇನ್ನು ಒಂದೇ ಒಂದು ಅವಕಾಶ ಕೊಡು ಅಂತ ಕೇಳಿಕೊಳ್ತಾನೆ. ಆದರೆ ಸಂಧ್ಯಾ ಅವನ ಕೈ ಬಿಟ್ಟು ಬಿಟ್ಲು. ನಾನು ನಿನ್ನನ್ನು ಯಾವತ್ತೂ ಕ್ಷಮಿಸಿಬಿಟ್ಟಿದ್ದೀನಿ. ನಿನ್ನ ಮೇಲೆ ದ್ವೇಷ ಇಟ್ಟುಕೊಂಡು ಕೊರಗಲು, ನಿನ್ನನ್ನು ನೆನೆಸಿಕೊಳ್ಳಲು ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ. ನಿನ್ನ ಜೊತೆ ಎಂದಿಗೂ ನಾನಿರಲ್ಲ. ನಿನ್ನ ದಾರಿ ನಿಂದು, ನನ್ನ ದಾರಿ ನನ್ನದು. ಈಗ ನೀನು ಇಲ್ಲಿಂದ ಹೊರಡಬಹುದು ಅಂತ ಹೇಳಿ ಅವನನ್ನು ಅಲ್ಲಿಂದ ಕಳುಹಿಸಿಬಿಡ್ತಾರೆ. ಸಂಧ್ಯಾ, ಅಭಿಷೇಕ್ ಮತ್ತು ಕವಿತಾ ಅವರು ಎಷ್ಟೋ ಸಂತೋಷವಾಗಿ ತಮ್ಮ ಜೀವನವನ್ನು ಮುಂದೆ ಸಾಗಿಸುತ್ತಾರೆ. ಎಲ್ಲವನ್ನು ಕಳೆದುಕೊಂಡ ವಿಜಯ್ ತನ್ನ ದಾರಿಯಲ್ಲಿ ಒಂಟಿಯಾಗಿ ಅಲ್ಲಿಂದ ಹೊರಟು ಹೋದ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.